ಬಂಧು ಮಿತ್ರರನ್ನು ಕೊಂದ ಪಾಪವನ್ನು ಪರಿಹಾರ ಮಾಡಿಕೊಳ್ಳುವ ಸಲುವಾಗಿ ಪಾಂಡವರು ಅಶ್ವಮೇಧ ಯಾಗವನ್ನು ಮಾಡಿದ ಪ್ರಸಂಗವೇ ಜೈಮಿನಿ ಭಾರತದ ಕಥಾವಸ್ತು. ಶತಮಾನ ಕಳೆದರೂ ಹೆಣ್ಣಿನ ಮೇಲೆ ನಡೆಯುವ ದೌರ್ಜನ್ಯ ದಬ್ಬಾಳಿಕೆಗಳು ನಿಂತಿಲ್ಲ, ಈಗಲೂ ಕೂಡ ನಡೀತಾನೆ ಇದೆ. ಲಕ್ಷ್ಮಣನು ಗಂಗೆಯ ದಡದಲ್ಲಿ ರಥದಿಂದ ಇಳಿದು ನದಿಗೆ ನಮಸ್ಕರಿಸಿ ದೋಣಿಯಲ್ಲಿ ಆಚೆ ದಡ ಸೇರಿ ಸ್ನಾನ ಮಾಡಿ ಮನಸ್ಸಿನೊಳಗಡೆ ದುಃಖದಿಂದ ನಿಟ್ಟುಸಿರು ಬಿಡುತ್ತಾನೆ. ಎಲ್ಲರಿಗೂ ನಮಸ್ಕಾರ. ನಾನು ಸವಿತಾ ಎಪಿ, ಕನ್ನಡ ಉಪನ್ಯಾಸಕಿ, ವಿದ್ಯಾಶ್ರಮ ಪದವಿ ಪೂರ್ವ ಕಾಲೇಜು, ಮೈಸೂರು. ಪ್ರೀತಿಯ ವಿದ್ಯಾರ್ಥಿಗಳೇ, ನಾವು ಇಂದು ಪ್ರಥಮ PUCಗೆ ಸಂಬಂಧಪಟ್ಟ ಹಾಗೆ ಕಾವ್ಯ ಭಾಗ 4 ಹಲುಬಿದಳ್ ಕಲ್ಮರಂ ಕರಗುವಂತೆ ಲಕ್ಷ್ಮೀಶ ಕವಿ ಬರೆದಿರುವಂತಹ ಈ ಒಂದು ಕಾವ್ಯದ ಬಗ್ಗೆ ತಿಳ್ಕೊಳ್ಳೋಣ. ಹಲುಬಿದಳ್ ಅಂದ್ರೆ ಅವಳು ದುಃಖಿಸಿದ್ಲು, ಕಲ್ಮರಂ ಕಲ್ಲು ಮತ್ತೆ ಮರ, ಕರಗುವಂತೆ ಕಲ್ಲು ಮರ ಕರಗುವಂತೆ ದುಃಖಿಸ್ತಾಳೆ. ಯಾರು ದುಃಖಿಸ್ತಾಳೆ, ಯಾಕೆ ದುಃಖಿಸ್ತಾಳೆ, ಅವಳ ದುಃಖಕ್ಕೆ ಕಾರಣ ಏನು ಎಂಬುದನ್ನ ಲಕ್ಷ್ಮೀಶ ಕವಿ ಬರೆದಿದ್ದಾರೆ. ಈ ಒಂದು ಕಾವ್ಯ ಭಾಗವನ್ನ ನಾವು ನೋಡ್ತಾ ಹೋಗೋಣ. ಮೊದಲಿಗೆ ಕವಿ ಪರಿಚಯ. ಕವಿ ಪರಿಚಯ. ಲಕ್ಷ್ಮೀಶ ಕವಿ 1550 ಅವರ ಕಾಲ ಅಂತ ಗುರುತಿಸಿದ್ದಾರೆ. ಅದರ ಒಂದು ವಿಚಾರವನ್ನ ಈಗ ನೋಡೋಣ. ಅವರು ಎಲ್ಲಿ ಜನಿಸಿದ್ರು ಅಂತ. ಲಕ್ಷ್ಮೀಶನ ಜನ್ಮಸ್ಥಳ ಚಿಕ್ಕಮಗಳೂರು ಜಿಲ್ಲೆಯ ಕಡೂರು ತಾಲೂಕಿನ ದೇವನೂರು. ಇಲ್ಲಿ ಚಿಕ್ಕಮಗಳೂರು ಜಿಲ್ಲೆಯ ಕಡೂರು ತಾಲೂಕಿನ ದೇವನೂರು ಅವರು ಜನಿಸಿರುವಂತಹ ಒಂದು ಜನ್ಮಸ್ಥಳ. ವಿದ್ವಾಂಸರಲ್ಲಿ ಇವನ ಜನ್ಮಸ್ಥಳದ ಬಗ್ಗೆ ಭಿನ್ನಾಭಿಪ್ರಾಯಗಳಿದೆ. ಅಂದ್ರೆ ಪರ್ಟಿಕ್ಯುಲರ್ ಆಗಿ ಅವರು ಅದೇ ಸ್ಥಳದಲ್ಲಿ ಜನಿಸಿದ್ರು ಅಂತ ಯಾವುದೇ ಒಂದು ಪುರಾವೆ ಇಲ್ಲ. ಸೊ ಕನ್ಫ್ಯೂಷನ್ ಅಲ್ಲಿ ಇದೆ, ಅಂದ್ರೆ ಭಿನ್ನಾಭಿಪ್ರಾಯಗಳಿದೆ ಅಂತ ಹೇಳ್ತಿದ್ದಾರೆ. ಇವನಿಗೆ ಕರ್ನಾಟಕ ಕವಿಚೂತವನ ಚೈತ್ರ ಮತ್ತು ಉಪಮಾಲೋಲ ಎಂಬ ಬಿರುದುಗಳಿದೆ. ಯಾವುದೆಲ್ಲ? ಕರ್ನಾಟಕ ಕವಿಚೂತವನ ಚೈತ್ರ ಮತ್ತು ಉಪಮಾಲೋಲ ಎಂಬ ಬಿರುದುಗಳಿದೆ ಅಂತ ಗೊತ್ತಾಗಿದೆ. ಲಕ್ಷ್ಮೀಶ ಕವಿ 1550 ಅವರ ಜನ್ಮದ ಒಂದು ಇಸುವಿಯನ್ನ ಮಾತ್ರ ಮೆನ್ಷನ್ ಮಾಡಿದ್ದಾರೆ. ಹಾಗೆ ಅವರ ಜನ್ಮಸ್ಥಳ ಚಿಕ್ಕಮಗಳೂರು ಜಿಲ್ಲೆಯ ಕಡೂರು ತಾಲೂಕಿನ ದೇವನೂರು ಅಂತ ಹೇಳಿದ್ದಾರೆ. ಅದರಲ್ಲಿ ಸ್ವಲ್ಪ ಭಿನ್ನಾಭಿಪ್ರಾಯ ಇದೆ ಅಂತ ಹೇಳ್ತಿದ್ದಾರೆ. ಹಾಗೆ ಇವರಿಗೆ ಇದ್ದಂತ ಬಿರುದುಗಳು, ಆಗಿನ ಕಾಲದಲ್ಲಿ ಕವಿಗಳಿಗೆ ಬಿರುದುಗಳಿತ್ತು. ಆ ಬಿರುದುಗಳು ಅಂದ್ರೆ ಈ ಒಂದು ಉಪಮಾಲೋಲ ಅಂತ, ಮತ್ತೆ ಕರ್ನಾಟಕ ಕವಿಚೂತವನ ಚೈತ್ರ ಅಂತ ಹೇಳಿದ್ದಾರೆ. ಇವರು ವಾರ್ಧಕ ಷಟ್ಪದಿ ಇವನ ಕಾವ್ಯದ ಛಂದಸ್ಸು. ಇವರು ಬರೆದಿರುವಂತ ಎಲ್ಲ ಕಾವ್ಯಗಳು ವಾರ್ಧಕ ಷಟ್ಪದಿಯಲ್ಲಿ ಬರುತ್ತೆ. ಆ ಒಂದು ಛಂದಸ್ಸಿನ ಒಂದು ಪ್ರಕಾರದಲ್ಲಿ ಕಾವ್ಯವನ್ನ ರಚಿಸಿದ್ದಾರೆ. ಅದು ಹಳಗನ್ನಡ ಸಾಹಿತ್ಯ ಆಗುತ್ತೆ. ಇದನ್ನ ವಾರ್ಧಕ ಷಟ್ಪದಿಯಲ್ಲಿ ಬರೆದಿದ್ದಾರೆ ಅಂತ ಹೇಳಿದ್ದಾರೆ. ನೆಕ್ಸ್ಟ್, ಬಂಧು ಮಿತ್ರರನ್ನು ಕೊಂದ ಪಾಪವನ್ನು ಪರಿಹಾರ ಮಾಡಿಕೊಳ್ಳುವ ಸಲುವಾಗಿ ಪಾಂಡವರು ಅಶ್ವಮೇಧ ಯಾಗವನ್ನು ಮಾಡಿದ ಪ್ರಸಂಗವೇ ಜೈಮಿನಿ ಭಾರತದ ಕಥಾವಸ್ತು. ಈಗ ಲಕ್ಷ್ಮೀಶ ಕವಿಯ ಒಂದು ಪರಿಚಯವನ್ನ ಮಾಡಿಕೊಂಡ ನಂತರ ಈ ಪ್ರಸ್ತುತ ಕಾವ್ಯದ ಒಂದು ವಿಚಾರ ಬರುತ್ತೆ. ಆ ಕಾವ್ಯದ ಅಂಶ ಏನು ಅಂತ, ಯಾವ ಒಂದು ಅಂಶವನ್ನ ಇಟ್ಕೊಂಡು ಈ ಕಾವ್ಯವನ್ನ ರಚಿಸಿದ್ದಾರೆ ಅಂದ್ರೆ, ಬಂಧು ಮಿತ್ರರನ್ನ ಕೊಂದಂತ ಪಾಪವನ್ನ ಪರಿಹರಿಸಿಕೊಳ್ಳಲು. ಯಾರು ಬಂಧು ಮಿತ್ರರನ್ನ ಕೊಂದಿದ್ದು? ಮಹಾಭಾರತ ಯುದ್ಧದಲ್ಲಿ, ಕುರುಕ್ಷೇತ್ರ ಯುದ್ಧದಲ್ಲಿ ಏನಾಗುತ್ತೆ, ಅಣ್ಣ ತಮ್ಮಂದಿರ ಮಕ್ಕಳಾದಂಥ ಕೌರವರು ಪಾಂಡವರ ನಡುವೆನೇ ಯುದ್ಧ ನಡೆಯುತ್ತೆ. ಆ ಒಂದು ಯುದ್ಧದಲ್ಲಿ ಕೌರವರ ವಂಶವೆಲ್ಲ ಏನಾಗುತ್ತೆ, ನಿರ್ವಂಶವಾಗುತ್ತೆ. ಆಗ ಪಾಂಡವರು ಏನ್ ಮಾಡ್ತಾರೆ ಅಂದ್ರೆ, ಪಾಂಡವರಿಗೆ ಗೆಲುವು ಸಿಗುತ್ತೆ ಅಲ್ವಾ. ಸೊ ಪಾಂಡವರು ಏನ್ ಮಾಡ್ತಾರೆ, ಗೆದ್ದ ನಂತರ ಬಂಧು ಮಿತ್ರರನ್ನ ಕೊಂದಂತ ಪಾಪ ಅಂದ್ರೆ ತನ್ನ ಅಣ್ಣ ತಮ್ಮಂದಿರನ್ನೇ ಕೊಂದಂತ ಪಾಪವನ್ನ ಪರಿಹರಿಸಿಕೊಳ್ಳಿಕ್ಕೆ ಪಾಂಡವರು ಒಂದು ಅಶ್ವಮೇಧ ಯಾಗವನ್ನ ಮಾಡ್ತಾರೆ. ಆ ಒಂದು ಪ್ರಸಂಗ ಈ ಒಂದು ಜೈಮಿನಿ ಭಾರತದ ಕಥಾವಸ್ತುವಾಗಿದೆ. ಲಕ್ಷ್ಮೀಶ ಕವಿಯ ಜೈಮಿನಿ ಭಾರತದಿಂದ ನಾವು ಅದನ್ನ ಕಥಾವಸ್ತು ಅಂದ್ರೆ ಆ ಒಂದು ಜೈಮಿನಿ ಭಾರತದ ಕಥಾವಸ್ತುವಲ್ಲಿ ಈ ಮಹಾಭಾರತದ ಒಂದು ವಿಚಾರ ಬರುತ್ತೆ. ವೈಶಂಪಾಯನ ಶಿಷ್ಯನಾದ ಜೈಮಿನಿ ಮುನಿಯು ಜನಮೇಜಯ ರಾಜನಿಗೆ ಈ ಕಥೆಯನ್ನು ಹೇಳುತ್ತಾನೆ. ಆಕ್ಚುಲಿ ಇದು ಬರೋದು
ರಾಮಾಯಣಕ್ಕೆ ಸಂಬಂಧಪಟ್ಟಿದ್ದು. ಆದ್ರೆ ರಾಮಾಯಣ ಮುಗಿದು ಮಹಾಭಾರತದ ಒಂದು ಸಮಯದಲ್ಲಿ ಜೈಮಿನಿ ಮುನಿ ಏನಿದ್ದಾರೆ, ವೈಶಂಪಾಯನ ಶಿಷ್ಯನಾದಂತ ಜೈಮಿನಿ ಮುನಿಯು ಜನಮೇಜಯ ಎಂಬ ರಾಜನಿಗೆ ಈ ಒಂದು ಕಥೆಯನ್ನ ಹೇಳುವಂತ ಒಂದು ಪ್ರಸಂಗ ನಾವು ಈ ಪ್ರಸ್ತುತ ಕಾವ್ಯ ಭಾಗದಲ್ಲಿ ಕಾಣ್ತೀವಿ. ಆ ಜನಮೇಜಯನಿಗೆ ರಾಜ ಈ ಋಷಿ ಕಥೆಯನ್ನ ಹೇಳ್ತಾ ಇರುವಂತ ವಿಚಾರ ಮುಂದೆ ನೋಡೋಣ. ಈ ಒಂದು ಪದ್ಯದ ಆಶಯ ಏನು, ಮುಖ್ಯಾಂಶಗಳು ಏನು ಅಂತ ತಿಳ್ಕೊಳ್ಳೋಣ. ಈ ಪದ್ಯದ ಆಶಯ ಓದ್ತೀನಿ. ಮಹಾಭಾರತದಲ್ಲಿ ಅಶ್ವಮೇಧ ಯಜ್ಞದ ಕುದುರೆಯನ್ನು ಕಟ್ಟಿ ಹಾಕಿದ ಬಭ್ರುವಾಹನ ಅರ್ಜುನನೊಡನೆ ಯುದ್ಧಕ್ಕೆ ನಿಲ್ಲುತ್ತಾನೆ. ಬಭ್ರುವಾಹನ ಬೇರೆ ಯಾರು ಅಲ್ಲ, ಅರ್ಜುನನ ಮಗ. ಅರ್ಜುನ ಮಹಾಭಾರತ ಯುದ್ಧ ಆದ್ಮೇಲೆ ಅದೇ ಬಂಧು ಮಿತ್ರರನ್ನ ಕಳ್ಕೊಂಡ್ಮೇಲೆ ಆ ಪಾಪದ ಪರಿಹಾರಕ್ಕಾಗಿ ಅಶ್ವಮೇಧ ಯಾಗ ಮಾಡ್ತಾನೆ. ಅಶ್ವಮೇಧ ಯಾಗದಲ್ಲಿ ಆ ಅಶ್ವವನ್ನ ಕಳಿಸ್ತಾರಲ್ಲ, ಆ ಅಶ್ವವನ್ನ ಕಟ್ಟಿ ಹಾಕಿ, ಕುದುರೆಯನ್ನ ಕಟ್ಟಿ ಹಾಕಿ ಬಭ್ರುವಾಹನ ಏನ್ ಮಾಡ್ತಾನೆ, ಅರ್ಜುನನೊಡನೆ ಯುದ್ಧ ಆಗುತ್ತೆ. ತಂದೆ ಮಗ ಇಬ್ಬರಿಗೆ ಯುದ್ಧ ನಡೆಯುತ್ತೆ. ಆ ಒಂದು ಈ ಸಂದರ್ಭದಲ್ಲಿ ತಂದೆ ಮಕ್ಕಳ ನಡುವೆ ನಡೆದ ಯುದ್ಧವನ್ನು ದಾಖಲಿಸುವ ಈ ಕವಿ ಲವಕುಶರ ಯುದ್ಧವನ್ನ ವರ್ಣಿಸುತ್ತಾನೆ. ಜೈಮಿನಿ ಲವಕುಶರು, ಈ ಲವಕುಶರು ಯಾರು? ಲವಕುಶರು ಬೇರೆ ಯಾರು ಅಲ್ಲ, ಶ್ರೀರಾಮಚಂದ್ರನ ಮಕ್ಕಳು ಲವಕುಶರು, ಅವಳಿ ಮಕ್ಕಳು. ಈ ಅವಳಿ ಮಕ್ಕಳಾದಂತ ಲವಕುಶರು ಕೂಡ ಹೀಗೆ ಮಾಡ್ತಾರೆ. ಹೇಗೆ ಅಲ್ಲಿ ಬಭ್ರುವಾಹನ ಮತ್ತೆ ಅರ್ಜುನನ ನಡುವೆ ಹೇಗೆ ಯುದ್ಧಕ್ಕೆ ಆ ಅಶ್ವಮೇಧ ಯಾಗ ಕಾರಣ ಆಗುತ್ತೋ, ಹಾಗೆ ಇಲ್ಲೂ ಕೂಡ ಶ್ರೀರಾಮಚಂದ್ರ ಕಳಿಸಿರುವಂತ ಅಶ್ವವನ್ನ ಕಟ್ಟಿ ಹಾಕ್ತಾರೆ ಶ್ರೀರಾಮನ ಮಕ್ಕಳಾದಂತ ಲವಕುಶರು. ಸೊ ಅದ್ರ ಕತೆ ತುಂಬಾ ಇದೆ, ಅದನ್ನ ರಾಮಾಯಣದಲ್ಲಿ ನೋಡ್ಬೋದು. ಆಗ ಉಲ್ಲೇಖಿತವಾದ ಸೀತಾ ಪರಿತ್ಯಾಗದ ಸನ್ನಿವೇಶ ಪ್ರಸ್ತುತ ಪದ್ಯ ಭಾಗ. ಗೂಢಾಚಾರರ ಮಾತು ಕೇಳಿದ ರಾಮ ಮನೋವ್ಯಾಕುಲಗೊಂಡು ಸೀತೆಯನ್ನು ಕಾಡಿಗೆ ಬಿಟ್ಟು ಬರುವಂತೆ ಲಕ್ಷ್ಮಣನಿಗೆ ಆಜ್ಞಾಪಿಸುತ್ತಾನೆ. ಸೊ ಈಗ ಈ ಒಂದು ವಿಚಾರ ಏನಕ್ಕೆ ಬಂತು ಅಂದ್ರೆ, ಮಹಾಭಾರತದಲ್ಲಿ ತಂದೆ ಮಕ್ಕಳಿಗೆ ಹೇಗೆ ಯುದ್ಧ ಆಗುತ್ತೋ ಹಾಗೆ ರಾಮಾಯಣದಲ್ಲೂ ಕೂಡ ಯುದ್ಧ ನಡೆಯುತ್ತೆ. ಆಗ ಶ್ರೀರಾಮಚಂದ್ರನಿಗೆ ಅದು ತನ್ನ ಮಕ್ಕಳು ಲವಕುಶರು ಅಂತ ಗೊತ್ತಾಗಿ ರಾಜ್ಯಕ್ಕೆ ವಾಪಸ್ ಕರೆತರ್ತಾನೆ ಅಯೋಧ್ಯೆಗೆ. ಆಗ ಸೀತೆಯನ್ನು ಕರೆತರ್ಬೇಕಾದ್ರೆ ಅಲ್ಲಿ ಕತೆ ಏನಾಗುತ್ತೆ, ಸೀತೆ ಬರಲ್ಲ. ಸೀತೆ ಭೂಮಿ ತಾಯಿಯ ಮಗಳು ಆಗಿ ಜನಿಸಿದಂತ ಸೀತಾದೇವಿ ಭೂಮಿಯೊಳಗಡೆ ಹೋಗ್ತಾಳೆ. ಅದು ಕತೆ. ಇಲ್ಲಿ ನಮಗೆ ಪ್ರಸ್ತುತ ಈ ಪದ್ಯದಲ್ಲಿ ಏನಾಗುತ್ತೆ ಅಂತ, ಆ ಒಂದು ತಂದೆ ಮಕ್ಕಳ ಒಂದು ಭೇಟಿಯ ಮಧ್ಯದಲ್ಲಿ ಒಂದು ಘಟನೆ ನಡೆಯುತ್ತೆ. ಆ ಘಟನೆಯೇ ಸೀತಾ ಪರಿತ್ಯಾಗದ ಸನ್ನಿವೇಶ. ಸೀತೆಯನ್ನ ಪರಿತ್ಯಾಗ ಮಾಡೋದು, ಸೀತೆಯನ್ನ ಶ್ರೀರಾಮಚಂದ್ರ ಬಿಡುವುದು. ಅಂದ್ರೆ ಸೀತೆಯನ್ನ ರಾಮ ಬಿಡೋದಕ್ಕೆ ಕಾರಣ ಏನಿರ್ಬೋದು? ಕಾರಣ ಗೂಢಾಚಾರನ ಮಾತು ಕೇಳಿ, ಒಬ್ಬ ಗೂಢಾಚಾರನ ಮಾತನ್ನ ಕೇಳಿದಂತ ರಾಮ ಮನೋವ್ಯಾಕುಲಗೊಂಡು ಮನಸ್ಸಿನಲ್ಲಿ ತುಂಬಾ ದುಃಖ ಪಟ್ಕೊಂಡು ಸೀತೆಯನ್ನ ಕಾಡಿಗೆ ಬಿಟ್ಟು ಬರುವಂತೆ ಲಕ್ಷ್ಮಣನಿಗೆ ಆಜ್ಞಾಪಿಸುತ್ತಾನೆ. ಆ ಗೂಢಾಚಾರ ಆಡಿದ ಮಾತು ಏನು? ಗೂಢಾಚಾರ ಆಡಿದಂತ ಮಾತು, ಗೂಢಾಚಾರ ಅಂದ್ರೆ ಯಾರು? ರಹಸ್ಯವಾಗಿ ಆ ರಾಜ್ಯದಲ್ಲಿ ವಿಚಾರಗಳನ್ನ ತಿಳ್ಕೊಂಡು ಬಂದು ರಾಜನಿಗೆ ಒಂದು ಸಂದೇಶವನ್ನ ನೀಡುವಂತ ವ್ಯಕ್ತಿಯವನು. ಆ ಗೂಢಾಚಾರ ಏನ್ ಹೇಳಿರ್ತಾನೆ ಅಂದ್ರೆ, ಇದರ ಸ್ವಲ್ಪ ಹಿಂದೆ ಹೋದ್ರೆ ವಿಚಾರ ಏನು ಅಂದ್ರೆ, ಆ ಒಂದು ರಾಜ್ಯದಲ್ಲಿ ರಾಮಾಯಣದಲ್ಲಿ ಏನಾಗುತ್ತೆ, ಸೀತೆಯನ್ನ ರಾವಣ ಕದ್ಕೊಂಡೋಗಿ ಅಶೋಕವನದಲ್ಲಿ ಇಟ್ಕೊಳ್ತಾನೆ. ಆಮೇಲೆ ಆಂಜನೇಯನ ಅಂದ್ರೆ ಹನುಮಂತನ ಒಂದು ಸಹಾಯ ಪಡೆದು, ಆ ಒಂದು ಕಪಿಸೈನ್ಯದ ಸಹಾಯ ಪಡೆದು ಶ್ರೀರಾಮಚಂದ್ರ ಲಕ್ಷ್ಮಣರೆಲ್ಲ ಸೇರಿ ಲಂಕೆಗೆ ದಾಳಿ ಮಾಡಿ ರಾವಣನನ್ನ ಕೊಂದು ಸೀತೆಯನ್ನ ವಾಪಸ್ ಅಯೋಧ್ಯೆಗೆ ಕರೆದು ತಂದು ಪಟ್ಟಾಭಿಷೇಕನೂ ಆಗುತ್ತೆ. ಚೆನ್ನಾಗೇ ಇರ್ತಾರೆ ಯಾರೆಲ್ಲ, ಸೀತೆ ಮತ್ತು ರಾಮ ಮತ್ತೆ ಸೀತೆ, ಲಕ್ಷ್ಮಣ, ಶತ್ರುಘ್ನ, ಭರತ ಎಲ್ರು. ಹೀಗೆ ರಾಜ್ಯ ಆಳ್ತಾ ಇರ್ಬೇಕಾದ್ರೆ ಆ ಒಂದು ರಾಜ್ಯದಲ್ಲಿ ಅಯೋಧ್ಯೆಯಲ್ಲಿ ಒಬ್ಬ
ಡೋಬಿ, ಬಟ್ಟೆ ಒಗೆಯುವವನು, ಒಂದು ಅಗಸ ಏನ್ ಮಾಡ್ತಾನೆ, ಅವನ ಹೆಂಡತಿಗೆ ಹೊಡಿತಾ ಇರ್ತಾನೆ. ಏನು ಅಂತ ಹೇಳಿ ಹೊಡಿತಾ ಇರ್ತಾನೆ, ನಾನೇನು ಶ್ರೀರಾಮಚಂದ್ರನ ಅಲ್ಲ, ನಿನ್ನನ್ನ ಮತ್ತೆ, ಅಂದ್ರೆ ಅವಳು ಮನೆ ಬಿಟ್ಟು ಹೋಗಿರ್ತಾಳೆ, ಮತ್ತೆ ವಾಪಸ್ ಮನೆಗೆ ಬಂದಿರ್ತಾಳೆ. ಆಗ ಅಗಸ ಏನ್ ಹೇಳ್ತಾನೆ, ನಾನು ಶ್ರೀರಾಮಚಂದ್ರನಲ್ಲ, ನೀನು ಹೋದವಳನ್ನ ಒಮ್ಮೆ ಹೊರಗೆ ಹೋದವಳನ್ನ ಮನೆಯೊಳಗಡೆ ಸೇರಿಸ್ಕೊಳ್ಳಿಕ್ಕೆ. ಯಾಕೆ ಅಂದ್ರೆ ಸೀತಾದೇವಿಯನ್ನ ಕದ್ಕೊಂಡೋಗಿದ್ದಂತ ರಾವಣನಿಂದ ಸೀತೆಯನ್ನ ಮತ್ತೆ ಅಯೋಧ್ಯೆಗೆ ಕರೆತಂದಂತ ಶ್ರೀರಾಮಚಂದ್ರನಂತೆ ನಾನಲ್ಲ ಅಂತ ಹೇಳ್ಬಿಡ್ತಾನೆ. ಆ ಒಂದು ಮಾತನ್ನ ಗೂಢಾಚಾರನು ತಗೊಂಬಂದು ಈ ಶ್ರೀರಾಮನಿಗೆ ಹೇಳಿದಾಗ ಶ್ರೀರಾಮನಿಗೆ ಮನಸ್ಸಿನಲ್ಲಿ ತುಂಬಾ ದುಃಖ ಆಗುತ್ತೆ. ಅಂದ್ರೆ ಸತ್ಯವನ್ನ ನುಡಿತಾ ಇದ್ದಂತ ಸತ್ಯವಂತನಾದಂತ ಶ್ರೀರಾಮಚಂದ್ರ ಈ ಮಾತನ್ನ ಕೇಳಿ, ಓ, ಸೀತೆಯನ್ನ ತಂದಿರೋದು ನನ್ನ ರಾಜ್ಯದ ಜನರಿಗೆ ಇಷ್ಟ ಇಲ್ಲ ಅಂತ ಹೇಳ್ಬಿಟ್ಟು ಸೀತೆಯನ್ನ ಆ ಒಂದು ಮಾತಿಗೆ, ಆ ಒಂದು ತಪ್ಪಿಗೆ ಸೀತೆಯನ್ನ ಕಾಡಿಗೆ ಬಿಟ್ಟು ಬಿಡುವಂತ ಒಂದು ಪ್ರಸಂಗ. ಆ ಸೀತೆಯನ್ನ ಕಾಡಿಗೆ ಬಿಡಲು ಯಾರನ್ನ ಕಳಿಸ್ತಾರೆ ಅಂದ್ರೆ ತಮ್ಮನಾದಂತ ಲಕ್ಷ್ಮಣನನ್ನ. ಸೀತೆಯನ್ನ ತಾಯಿಗಿಂತ ಹೆಚ್ಚಾಗಿ ಪ್ರೀತಿಸುವಂತ ಲಕ್ಷ್ಮಣನನ್ನ ಮಗನಿಗಿಂತ ಹೆಚ್ಚಾಗಿ ಪ್ರೀತಿಸುವ ಸೀತೆ. ಈ ಒಂದು ಸೀತೆಯನ್ನ ಲಕ್ಷ್ಮಣ ಕರ್ಕೊಂಡೋಗಿ ಕಾಡಿಗೆ ಬಿಟ್ಟು ಬಂದ್ಬಿಡುವಂತ ಆಜ್ಞಾಪಿಸ್ತಾನೆ ಶ್ರೀರಾಮಚಂದ್ರ. ಆ ಒಂದು ಪ್ರಸಂಗ ಅದು ಸೀತೆಗೆ ಗೊತ್ತೇ ಇರೋದಿಲ್ಲ. ಆ ತರ ಕಳಿಸ್ಲಿಕ್ಕೆ ನನ್ನನ್ನ ಲಕ್ಷ್ಮಣನೊಂದಿಗೆ ಕಾಡಿಗೆ ಕಳಿಸ್ತಾನೆ ಅಂತ ಅನ್ಕೊಂಡಿರ್ಲಿಲ್ಲ, ಗೊತ್ತೂ ಇರ್ಲಿಲ್ಲ. ಆದ್ರೆ ಇಡೀ ಎಲ್ಲರಿಗೂ ವಿಚಾರ ಗೊತ್ತಿದ್ರು, ಅವಳಿಗೆ ಅದು ತಿಳಿದಿರೋದಿಲ್ಲ. ಆ ಒಂದು ಪರಿತ್ಯಾಗ ಏನಿದೆ, ಸೀತೆಯ ಪರಿತ್ಯಾಗದ ಸನ್ನಿವೇಶ ನಾವಿಲ್ಲಿ ಪ್ರಸ್ತುತ ಕಾವ್ಯದಲ್ಲಿ ನೋಡ್ತೀವಿ. ಲಕ್ಷ್ಮೀಶ ಅದನ್ನ ಬರೆದಿದ್ದಾನೆ. ಹಲುಬಿದಳು ಕಲ್ಮರಂ ಕರಗುವಂತೆ. ರಾಮ ತನ್ನನ್ನು ಪರಿತ್ಯಾಗ ಮಾಡಿದ ವಿಷಯ ತಿಳಿದ ಸೀತೆಯ ದುಃಖ ದುಗುಡಗಳು ಹಾಗೂ ಲಕ್ಷ್ಮಣನ ಸಂದಿಗ್ಧತೆಗಳು ಇಲ್ಲಿವೆ. ಸೀತೆಯ ದುಃಖದಲ್ಲಿ ಪ್ರಕೃತಿ, ಪ್ರಾಣಿ, ಪಕ್ಷಿಗಳು ಹೇಗೆ ಭಾಗಿಯಾಗುತ್ತವೆ ಎಂಬುದನ್ನ ಕಾಣಬಹುದು. ಅಂದ್ರೆ ಸೀತೆಗೆ ಆಮೇಲೆ ಗೊತ್ತಾಗುತ್ತೆ ವಿಚಾರ, ಶ್ರೀರಾಮಚಂದ್ರ ನನ್ನನ್ನ ಏನ್ ಮಾಡಿದಾನೆ, ಕಾಡಿಗೆ ಬಿಡ್ಲಿಕ್ಕೆ ಆಜ್ಞಾಪಿಸಿದ್ದಾನೆ ಅಂತ. ಅವಳು ತುಂಬಾ ದುಃಖ ಪಡ್ತಾಳೆ. ಅವಳು ಪಡುವಂತ ದುಃಖ, ಹಾಗೆ ಲಕ್ಷ್ಮಣ ಸೀತೆಯನ್ನ ಬಿಟ್ಟು ಬರುವಾಗ ಪಡುವಂತ ದುಃಖ, ಹಾಗೆ ಅಲ್ಲಿ ಆ ಬಿಟ್ಟು ಬಂದ ನಂತರ ಸೀತೆ ಒಬ್ಳೆ ಆಗ್ತಾಳೆ. ಆ ಸೀತೆಗೆ ಯಾರೆಲ್ಲ ಜೊತೆ ಆಗ್ತಾರೆ, ಆ ದಟ್ಟ ಅರಣ್ಯದಲ್ಲಿ, ಆ ಪ್ರಕೃತಿ ದತ್ತವಾಗಿ ಇರುವಂತ ಅರಣ್ಯದಲ್ಲಿ ಆ ಉಗ್ರ ಪ್ರಾಣಿಗಳು, ಪಕ್ಷಿಗಳು ಎಲ್ಲ ಕೂಡ ಅಲ್ಲಿ ಅವಳ ದುಃಖದಲ್ಲಿ ಭಾಗಿಯಾಗುವಂತ ಸನ್ನಿವೇಶ ಪ್ರಸ್ತುತ ಕಾವ್ಯದಲ್ಲಿ ನಾವು ನೋಡ್ತೀವಿ. ಬನ್ನಿ ಮುಂದೆ. ಶತಮಾನ ಕಳೆದ್ರು ಕೂಡ ಇದು ಎಷ್ಟೋ ಹಳೆಯ ಕತೆ, ಇದು ರಾಮಾಯಣದ ಕತೆ. ಸೀತೆಗೆ ಈ ತರದ್ದೊಂದು ಪರಿಸ್ಥಿತಿ ಬಂದಿರೋದು. ಆದ್ರೆ ಇಲ್ಲಿ ಹೇಳ್ತಾ ಇದ್ದಾರೆ, ಶತಮಾನ ಕಳೆದರೂ ಹೆಣ್ಣಿನ ಮೇಲೆ ನಡೆಯುವ ದೌರ್ಜನ್ಯ, ದಬ್ಬಾಳಿಕೆಗಳು ನಿಂತಿಲ್ಲ. ಈಗಲೂ ಕೂಡ ನಡೀತಾನೆ ಇದೆ. ಎಷ್ಟೇ ನಾವು ಇಂಪ್ರೂವ್ ಆದ್ರೂ ಕೂಡ, ಎಷ್ಟೇ ನಾವು ಅಭಿವೃದ್ಧಿ ಹೊಂದಿದ್ರು ಕೂಡ, ಎಷ್ಟೇ ಪುರುಷ ಮಹಿಳೆ ಇಬ್ರು ಸರಿಸಮಾನರು, ಹೆಣ್ಣು ಗಂಡು ಸರಿಸಮಾನರು ಅನ್ಕೊಂಡ್ರೂ ಕೂಡ ಈ ಹೆಣ್ಣಿನ ಮೇಲಿನ ದೌರ್ಜನ್ಯ ನಡೀತಾನೆ ಇದೆ. ಅದು ನಿಲ್ಲೋದೇ ಇಲ್ಲ. ಅಂದ್ರೆ ಪುರುಷ ಪ್ರಧಾನ ಸಮಾಜ. ಇಲ್ಲಿ ಕಾಲದೇಶಗಳನ್ನು ಮೀರಿ ನಡೆಯುತ್ತಿವೆ. ಶತಮಾನಗಳು ಕಳೆದರೂ ಹೆಣ್ಣಿನ ಮೇಲೆ ನಡೆಯುವ ದೌರ್ಜನ್ಯ ಹೊಸ ಕಾಲದಲ್ಲೂ ಇದರ ರೂಪಗಳು ಸ್ಥಿತ್ಯಂತರಗೊಂಡಿದೆ. ಅಂದ್ರೆ ಸ್ಥಿತ್ಯಂತರಗೊಂಡಿದೆ, ಅಲ್ಲೇನು ಚೇಂಜಸ್ ಆಗಿಲ್ಲ, ಹಾಗೇ ಇದೆ. ನಿಸರ್ಗದಿಂದ ಕಲಿಯಬೇಕಾದ ಮಾನವೀಯ ಅಂಶಗಳನ್ನು ಅರಿಯುವುದು ಸೂಕ್ತ. ನಾವು ನಿಸರ್ಗದಿಂದ ಕಲೀಲಿಕ್ಕೆ ಬೇಕಾದಷ್ಟಿದೆ. ಆ ಮಾನವೀಯ ಅಂಶಗಳನ್ನ ನಾವು ಕಲ್ತ್ಕೋಬೇಕು. ಅದು ಬಿಟ್ಟು ನಾವೆಷ್ಟೇ ಒಂದು ಮುಂದುವರಿದ್ರು, ಶತಮಾನ ಮುಂದುವರಿತಾ ಬಂದ್ರು ಕೂಡ ಹೆಣ್ಣಿನ ಮೇಲೆ ನಡೆಯುವ ದೌರ್ಜನ್ಯ ಹಾಗೇ ಇದೆ. ಹೇಗಿರ್ಬೇಕೋ ಹಾಗೇ ಇದೆ. ಅಲ್ಲೊಂದು ಸ್ವಲ್ಪ ಆಲ್ಟ್ರ್ ಆಗಿದೆ ಅಷ್ಟೇ, ಇನ್ನೇನು ಸಂಪೂರ್ಣವಾಗಿ ಚೇಂಜಸ್ ಆಗಿಲ್ಲ. ನಾವು ಯಾರಿಂದ ಕಲಿಬೇಕು? ನಾವು ಪ್ರಕೃತಿಯಿಂದ ಆ ಮಾನವೀಯ ಒಂದು ಗುಣವನ್ನ ಕಲ್ತ್ಕೋಬೇಕು ಅನ್ನೋದನ್ನ ಇಲ್ಲಿ ಹೇಳ್ತಿದ್ದಾರೆ. ಯಾಕೆ ಹೇಳ್ತಿದ್ದಾರೆ ಅಂದ್ರೆ, ಆ ರಾಮ, ನಾವು ಶ್ರೀರಾಮಚಂದ್ರನನ್ನ ಏನು ದೇವರು ಅಂತ ಪೂಜಿಸ್ತೀವೋ, ಆ ಶ್ರೀರಾಮಚಂದ್ರ ಸೀತೆಯನ್ನ ಕಾಡಿನಲ್ಲಿ ಬಿಟ್ಟು ಹೋದಾಗ ಒಂಟಿಯಾಗಿದ್ದಂತ ಸೀತಾದೇವಿಗೆ ಜೊತೆಯಾಗಿ ಅವಳ ಎಲ್ಲಾ ದುಃಖಗಳಿಗೆ ಭಾಗಿಯಾದವರು ಯಾರು? ಆ ಕಾಡಿನ ಆ ಪ್ರಕೃತಿಯಲ್ಲಿರುವ ಪ್ರಾಣಿ ಪಕ್ಷಿಗಳು, ಗಿಡ ಮರಗಳೆಲ್ಲ. ಸೊ ಅದಕ್ಕೆ ಹೇಳೋದು, ಆ ಮಾನವೀಯ ಗುಣ
ಮನುಷ್ಯನಿಗಿಂತ ಅವರಲ್ಲೇ ಜಾಸ್ತಿ ಇರೋದ್ರಿಂದ ಅವರಿಂದ ನಾವು ಅದನ್ನ ಕಲ್ತ್ಕೋಬೇಕು ಅಂತ ಈ ಒಂದು ಪ್ರಸ್ತುತ ಕಾವ್ಯವನ್ನ ಕೊಟ್ಟಿದ್ದಾರೆ. ಮುಂದೆ ಕಾವ್ಯಕ್ಕೆ ಬರೋಣ ಬನ್ನಿ. ಕಾವ್ಯದ ಪ್ರಾರಂಭ. ಹಲುಬಿದಳ್ ಕಲ್ಮರಂ ಕರಗುವಂತೆ. ಹಲುಬಿದಳ್ ಕಲ್ಮರಂ ಕರಗುವಂತೆ. ಹಲುಬಿದಳು ಅಂದ್ರೆ ದುಃಖಿಸಿದಳು. ಯಾರು ದುಃಖಿಸಿದ್ಲು ಅಂತ ಗೊತ್ತಾಯ್ತಲ್ಲ ಈಗ? ಸೀತಾದೇವಿ, ಶ್ರೀರಾಮಚಂದ್ರನ ಹೆಂಡತಿಯಾದಂತ ಸೀತೆಯನ್ನ ಕಾಡಿನಲ್ಲಿ ಬಿಟ್ಟು ಒಂಟಿಯಾಗಿದ್ದಂತ ಸೀತೆ ಎಷ್ಟು ದುಃಖಿಸ್ತಾಳೆ ಅಂದ್ರೆ ಆ ಕಲ್ಲು ಮರಗಳೆಲ್ಲ ಕರಗುವಂತೆ ದುಃಖಿಸ್ತಾಳೆ. ಅವಳ ದುಃಖ ಅಷ್ಟೊಂದು ತೀವ್ರವಾಗಿತ್ತು ಅನ್ನೋದನ್ನ ಲಕ್ಷ್ಮೀಶ ಕವಿ ಇಲ್ಲಿ ವರ್ಣಿಸ್ತಾ ಹೋಗ್ತಾನೆ ನೋಡಿ. ಅರಸ ಸೌಮಿತ್ರಿ ವೈದೇಹಿಯಂ ಕೊಂಡು ತೆರಳುವ ರಥಾಗ್ರದೊಳ್ ಚಲಿಸುವ ಪತಾಕೆ ರಘುವರನ್ ಅಂಗನೆಯನ್ ಉಳಿದನ್ ಆಹಾ ಎಂದೊಡ ಅಡಿಗಡಿಗೆ ತಲೆಗೊಡಹುವಂತಿರಲ್ಕೆ ಪರಂ ದಾರುಣಮಾಯಿತೆಂದ್ ಅಯೋಧ್ಯಪುರದ ನೆರವಿಯ ಜನಂ ಗುಜಿಸಿ ಮನದಿ ಕರಗಿ ಕಾತರಿಸುತ್ತಿರೆ ಪರಿಸಿದಂ ಗೊಂಡ ಅನಿಲ ವೇಗದಿಂದ ವ್ರತವನು. ಹೇಳ್ತೀನಿ ಕೇಳಿ ಒಂದ್ಸಲ. ಅರಸ ಸೌಮಿತ್ರಿ ವೈದೇಹಿಯಂ ಕೊಂಡು. ಅರಸ ಯಾರು? ಜನಮೇಜಯ. ಜೈಮಿನಿ ಮುನಿ ಜನಮೇಜಯನಿಗೆ ಕಥೆಯನ್ನ ಹೇಳ್ತಾ ಇದ್ದಾನೆ. ಆ ಒಂದು ವಾರ್ಧಕ ಷಟ್ಪದಿಯಲ್ಲಿ ಆ ಒಂದು ಲಕ್ಷ್ಮೀಶ ಕವಿ ಬರೆದಿರೋದು. ಹೇಳ್ತಾ ಇದ್ದಾರೆ, ಅರಸ ಕೇಳು, ಸೌಮಿತ್ರಿ ಇಲ್ಲಿ ಸೌಮಿತ್ರಿ ವೈದೇಹಿಯಂ ಕೊಂಡು. ಸೌಮಿತ್ರಿ ಅಂದ್ರೆ ಲಕ್ಷ್ಮಣ, ಸೌಮಿತ್ರಿಯ ಪುತ್ರ. ವೈದೇಹಿ ಅಂದ್ರೆ ಯಾರು? ನಮ್ಮ ಜನಕ ಮಹಾರಾಜನ ಮಗಳಾದಂತಹ ಸೀತಾದೇವಿ. ವೈದೇಹಿಯಂ ಕೊಂಡು. ಅರಸ ಕೇಳು, ಯಾರನ್ನ? ಸೀತೆಯನ್ನ ಲಕ್ಷ್ಮಣ ಕರ್ಕೊಂಡು ತೆರಳುವ ರಥ ಅಗ್ರದೊಳ್ ಚಲಿಸುವ ಪತಾಕೆ ಅಂದ್ರೆ ಬಾವುಟ. ರಘುವರನ್ ಅಂಗನೆಯನು, ಅಂಗನೆ ಅಂದ್ರೆ ಹೆಂಡತಿಯನ್ನು, ಅಳಿದನ್ ಆಹಾ ಎಂದು ಅಡಿಗಡಿಗೆ ತಲೆಗೊಡಹುವಂತಿರಲ್ಕೆ. ಅಂದ್ರೆ ಆ ರಥದ ಬಾವುಟ ಕಾಣ್ತಾ ಇದೆಯಲ್ಲ ಮೇಲೆ, ಆ ರಥದಲ್ಲಿ ಲಕ್ಷ್ಮಣ ಸೀತೆಯನ್ನ ಕರೆದುಕೊಂಡು ಹೋಗ್ತಾ ಇರುವಂತ ರಥದ ಮೇಲೆ ಹಾರಾಡ್ತಿರೋ ಬಾವುಟ ಹೇಗೆ ಹೊಡ್ಕೊಳ್ತಾ ಇದೆ ಅಂದ್ರೆ, ಹಾರ್ತಾ ಇದೆ ಅಂದ್ರೆ, ಎಷ್ಟು ಜೋರಾಗಿ ಹಾರ್ತಾ ಇದೆ ಅಂದ್ರೆ, ಈ ಒಂದು ರಘುವರನ ಅಂದ್ರೆ ಶ್ರೀರಾಮನ ಅಂಗನೆ ಹೆಂಡತಿಯನ್ನ ಕಾಡಿಗೆ ಬಿಡೋದು ಸರಿ ಇಲ್ಲ ಅಂತ ಅದು ಹೇಳ್ತಾ ಇದೆ. ಅದು ಬಡಿತಾ ಅದು ತಲೆಯನ್ನು ದೂಗ್ತಾ ಇದೆ. ಬೇಡ 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 ಅಂತ ದುಃಖದಿಂದ ಅಡಿಗಡಿಗೆ ತಲೆಗೊಡುವಂತಿರಲ್ಕೆ ಪರಂ ದಾರುಣಮಾಯಿತೆಂದು ಅಯೋಧ್ಯಪುರದ. ಇದು ಪರಮ ದುಃಖದ ವಿಷಯ, ಅಪರಾಧದ ವಿಷಯವಾಯಿತು ಅಂತ ಅಯೋಧ್ಯಪುರದ ನೆರವಿಯ ಜನಂ ಗುಜಿಸಿ ಮನದಿ ಕರಗಿ. ಅಯೋಧ್ಯಪುರದ ಎಲ್ಲಾ ಜನರು ಸೇರ್ಕೊಂಡು ಗುಸುಗುಸು ಮಾತಾಡ್ತಾ ಇದ್ರಂತೆ. ಏನು ಅಂತ? ಅಯ್ಯೋ ಎಂಥ ಅನ್ಯಾಯ ಆಗೋಯ್ತು, ಸೀತಾದೇವಿಯನ್ನ ಕಾಡಿಗೆ ಬಿಡ್ತಾ ಇದ್ದಾನೆ ಶ್ರೀರಾಮಚಂದ್ರ, ಇದು ತಪ್ಪಾಗ್ತಿದೆ, ಇದು ಈ ತರ ತಪ್ಪ ಮಾಡ್ತಿದ್ದಾರೆ ಅಂತ ಮನ ಕರಗಿ ಕಾತರಿಸುತ್ತಿರೆ, ಕಾಯ್ತಾ ಇದ್ದಾರೆ ಏನಾಗುತ್ತೆ ಅನ್ನೋದನ್ನ. ಕಾಳ್ಬಟ್ಟಿಗೊಂಡ ಪರಿಸಿದಂ, ಹೋಗ್ತಾ ಇದ್ದಾನೆ. ಕಾಳ್ಬಟ್ಟಿಗೊಂಡ್ ಅನಿಲ ವೇಗದಿಂದ. ಕಾಳ್ಬಟ್ಟೆ ಅಂದ್ರೆ ಕಾಡಿನ ದಾರಿಯಲ್ಲಿ ಅನಿಲ ವೇಗದಿಂದ, ವಾಯು ವೇಗದಿಂದ ಅಂತ ಸ್ಪೀಡ್ ಆಗಿ ರಥವನ್ನ ಓಡಿಸ್ಕೊಂಡು ಲಕ್ಷ್ಮಣ ಸೀತೆಯನ್ನ ಕರ್ಕೊಂಡು ಹೋಗ್ತಿರೋ ಆ ಒಂದು ರಥದ ಬಾವುಟ ಕೂಡ ಏನ್ ಮಾಡ್ತಾ ಇದೆ? ಬೇಡ ಬೇಡ ಅಂತ ತಲೆಯನ್ನ ದೂಗ್ತಾ ಇದೆ, ಇದು ಹೊಡ್ಕೊಳ್ತಾ ಇದೆ. ಇಲ್ಲಿ ನೋಡಿ, ಸೌಮಿತ್ರಿ ಅಂದ್ರೆ ಲಕ್ಷ್ಮಣ, ಪತಾಕೆ ಅಂದ್ರೆ ಬಾವುಟ, ನೆರವಿ ಅಂದ್ರೆ ಗುಂಪು, ಅಂದ್ರೆ ಅಯೋಧ್ಯೆಯ ಜನರ ಗುಂಪು, ಪರಿಸು ಅಂದ್ರೆ ಮುನ್ನಡೆಸು, ಪರಿಸಿದಂ ಅಂದ್ರೆ ರಥವನ್ನು ಪರಿಸಿದನು. ಯಾವ ವೇಗದಲ್ಲಿ? ಕಾಡು ದಾರಿಯಲ್ಲಿ ಅನಿಲ ವೇಗದಲ್ಲಿ ಅಂದ್ರೆ ವಾಯು ವೇಗದಲ್ಲಿ ರಥವನ್ನು ಚಲಿಸಿದನು, ಮುನ್ನಡೆಸಿದನು. ಕಾಳ್ಬಟ್ಟೆ ಅಂದ್ರೆ ಕಾಡು ದಾರಿ.
ಈಗ ಇದರ ಭಾವಾರ್ಥ ನೋಡ್ಕೊಳ್ಳಿ. ರಾಜನೇ, ಅರಸನೇ ಕೇಳು, ಲಕ್ಷ್ಮಣನು ಸೀತೆಯನ್ನು ಕರೆದೊಯ್ಯುವ ರಥದ ಮೇಲಿನ ಪತಾಕೆಯು ಸೀತೆಯನ್ನು ರಾಮನು ಬಿಟ್ಟನಲ್ಲ, ಅಯ್ಯಯ್ಯೋ ಎಂದು ಬಾರಿ ಬಾರಿಗೂ ತಲೆ ಅಲ್ಲಾಡಿಸುವಂತೆ ಅಲ್ಲಾಡಿಸುತ್ತಿತ್ತು. ಇದು ತುಂಬ ದುಃಖಕರ ಎಂದು ಅಯೋಧ್ಯೆಯ ಜನರ ಗುಂಪು ಮನಸ್ಸು ಕರಗುವಂತೆ ಗದ್ದಲ ಮಾಡುತ್ತಿರುವಾಗ ಲಕ್ಷ್ಮಣನು ರಥವನ್ನು ವಾಯುವೇಗದಿಂದ ಕಾಡು ದಾರಿಯಲ್ಲಿ ಓಡಿಸಿದನು. ಅರ್ಥ ಆಗ್ತಿದೆ ಅಲ್ವಾ? ಅರಸ ಕೇಳ್, ಸೌಮಿತ್ರಿ ವೈದೇಹಿಯಂ ಕೊಂಡು ತೆರಳುವ ರಥಾಗ್ರದೊಳ್ ಚಲಿಸುವ ಪತಾಕೆ ರಘುವರನ್ ಅಂಗನೆಯನು ಒಳಿದನ್ ಅಹಾ ಅಯ್ಯೋ ಅಡಿಗಡಿಗೆ ತಲೆಗೊಡಹುವಂತಿರಲ್ಕೆ ಪರಮ ದಾರುಣಮಾಯಿತೆಂದು ಅಯೋಧ್ಯಪುರದ ನೆರವಿಯ ಜನಂ ಗುಜುಗುಜಿಸಿ ಮನದಿ ಕರಗಿ ಕಾತರಿಸುತ್ತಿರೆ ಪರಿಸಿದಂ ಕಾಳ್ಬಟ್ಟಿಗೊಂಡ ಅನಿಲ ವೇಗದಿಂದ ರಥವನ್ನ ಲಕ್ಷ್ಮಣ ಆ ವಾಯುವೇಗದಲ್ಲಿ ಅನಿಲ ವೇಗದಲ್ಲಿ ಅಂದ್ರೆ ವಾಯುವೇಗದಲ್ಲಿ ಅವನೇನ್ ಮಾಡ್ತಾನೆ, ಓಡಿಸ್ಕೊಂಡು ಕಾಡು ದಾರಿಯಲ್ಲಿ ಹೋಗ್ತಾನೆ. ಅಷ್ಟರಲ್ಲಿ ಏನಾಗುತ್ತೆ, ಅದರ ಮೇಲೆ ಹಾರ್ತಾ ಇರುವಂತ ಬಾವುಟ ಕೂಡ ಏನ್ ಹೇಳ್ತಿದೆ, ಅಯ್ಯಯ್ಯೋ ಸೀತೆಯನ್ನ ಕಾಡಿಗೆ ರಾಮ ಬಿಡ್ಲಿಕ್ಕೆ ಆಜ್ಞಾಪಿಸ್ಬಿಟ್ನಲ್ಲ, ಇದು ಸರಿ ಇಲ್ಲ ಅಂತ ಅದೂ ಕೂಡ ಹೊಡ್ಕೊಳ್ತಾ ಇದೆ, ದುಃಖದಿಂದ ಹೊಡ್ಕೊಳ್ತಾ ಇದೆ. ಹಾಗೆ ರಭಸದಲ್ಲಿ ಅಲ್ಲಾಡ್ತಾ ಇದೆ ಬಾವುಟ. ಅದರ ಜೊತೆಗೆ ಅಯೋಧ್ಯೆಯ ಜನರೆಲ್ಲ ದುಃಖ ಪಡ್ತಿದ್ದಾರೆ, ಗುಸುಗುಸು ಮಾತಾಡ್ತಿದ್ದಾರೆ. ಅಷ್ಟರಲ್ಲಿ ಕಾಡು ಬಟ್ಟೆಯ ದಾರಿಯಲ್ಲಿ ರಥ ಸ್ಪೀಡಾಗಿ ಹೋಯಿತು ಅಂತ ಜನಮೇಜಯ ರಾಜನಿಗೆ ಇಲ್ಲಿ ಮುನಿ ಕಥೆಯನ್ನ ಶುರು ಮಾಡ್ತಾನೆ. ಅರ್ಥ ಆಗಿದೆ ಅನ್ಕೊಳ್ತೀನಿ. ಇದು ಈ ಒಂದು ಪ್ಯಾರಾಗ್ರಾಫ್ ಆದ್ಮೇಲೆ ನೆಕ್ಸ್ಟ್ ಮುಂದೆ ಹೋಗೋಣ. ಇಳಿದು ರಥದಿಂದ ಮಂದಾಕಿನಿಗೆ ಪೊಡಮಟ್ಟು ಬಳಿಕ ನಾವಿಕರೊಡನೆ ನಾವದೊಳ್ ಗಂಗೆಯಂ ಕಳೆದು ನಿರ್ಮಲ ತೀರ್ಥದೊಳ್ಮಿಂದು ಸೌಮಿತ್ರಿ ಮತ್ತೆ ಭೂಜಾತೆ ಸಹಿತ ಒಳಗೊಳಗೆ ಮರುಗಿ ಬಿಸು ಸುಯ್ದು ಚಿಂತಿಸುವ ಮುಂದಳೆದು ಉಗ್ರ ಮೃಗ ಪಕ್ಷಿಗಣದಿಂದ ಗೂರ್ಮಿಸುವ ಹಳುವವಂ ಪೊಕ್ಕನ್ ಅಡಿ ಇಡು ಒಡೆ ಅಸದಳ ಮೆಂಬ ಕರ್ಕಶದ ಮಾರ್ಗದಿಂದ. ಇಲ್ಲಿ ಇದರ ಅರ್ಥ ನೋಡ್ಕೊಳ್ಳಿ. ಮಂದಾಕಿನಿ, ಇಳಿದು ರಥದಿಂದ ಮಂದಾಕಿನಿಗೆ ಪೊಡಮಟ್ಟು. ಮಂದಾಕಿನಿ ಅಂದ್ರೆ ಗಂಗಾ ನದಿ. ಮಂದಾಕಿನಿ ಅಂದ್ರೆ ಏನು? ಗಂಗಾ ನದಿ. ಪೊಡಮಟ್ಟು ಅಂದ್ರೆ ನಮಸ್ಕರಿಸು ನೋಡಿ, ನಮಸ್ಕರಿಸು. ಇಳಿದು ರಥದಿಂದ ಮಂದಾಕಿನಿಗೆ ಪೊಡಮಟ್ಟು ಅಂದ್ರೆ ಆ ಕಾಡು ದಾರಿಯಲ್ಲಿ ಬಂದಂತ ಆ ಒಂದು ರಥ ಆ ನದಿ, ಗಂಗಾ ನದಿಯ ಹತ್ರ ನಿಲ್ಲುತ್ತೆ. ಆಮೇಲೆ ಆ ರಥದಿಂದ ಇಳಿದಂತಹ ಇವರು ಮಂದಾಕಿನಿಗೆ ಅಂದ್ರೆ ಗಂಗಾದೇವಿಗೆ ನಮಸ್ಕಾರ ಮಾಡ್ತಾರೆ. ಬಳಿಕ ನಾವಿಕರೊಡನೆ ನಾವದೊಳ್ ಗಂಗೆಯಂ. ನಾವೇ ಅಂದ್ರೆ ದೋಣಿ, ನಾವಿಕರೊಡನೆ ನಾವದೊಳ್ ಅಂದ್ರೆ ನಾವಿಕರೊಡನೆ ಆ ದೋಣಿಯಲ್ಲಿ ಅಲ್ಲಿಂದ ಅಲ್ಲಿಗೆ ದಾಟಬೇಕಿತ್ತು. ಇನ್ನು ದಟ್ಟ ಕಾಡಿನ ಒಳಗಡೆ ಹೋಗ್ಬೇಕು ಅಂತ. ಅದಕ್ಕೆ ಆ ಗಂಗಾ ನದಿಯನ್ನ ದಾಟಬೇಕಲ್ಲ, ಆಗ ನಾವಿಕರೊಡನೆ ನಾವೇ ಅಂದ್ರೆ ದೋಣಿಯಲ್ಲಿ ಕೂತ್ಕೊಳ್ತಾರೆ. ಅದ್ರ ಮುಂಚೆ ಏನ್ ಮಾಡ್ತಾರೆ, ಗಂಗೆಯಂ ಕಳೆದು ನಿರ್ಮಲ ತೀರ್ಥದೊಳ್ಮಿಂದು. ಯಾರೆಲ್ಲ? ಸೌಮಿತ್ರಿ ಮತ್ತು ಭೂಜಾತೆ ಸಹಿತ. ಸೌಮಿತ್ರಿ ಅಂದ್ರೆ ಲಕ್ಷ್ಮಣ, ಭೂಜಾತೆ ಅಂದ್ರೆ ಭೂಮಿ ತಾಯಿಯ ಮಗಳು, ಯಾರು? ನಮ್ಮ ಸೀತಾದೇವಿ. ಇಬ್ರು ಕೂಡ ಆ ಗಂಗೆಯಲ್ಲಿ ಮಿಂದು ಅಂದ್ರೆ ಸ್ನಾನವನ್ನ ಮುಗಿಸ್ಕೊಂಡು ಆ ಒಂದು ದೋಣಿಯಲ್ಲಿ ಮುಂದೆ ಹೋಗ್ತಾರೆ. ಒಳಗೊಳಗೆ ಮರುಗಿ ಬಿಸು ಸುಯ್ದು ಚಿಂತಿಸುವ ಮುಂದಳೆದ್ದು ಉಗ್ರ ಮೃಗ ಪಕ್ಷಿ ಗಣದಿಂದ ಗೂರ್ಮಿಸುವ ಹಳುವವಂ ಪೊಕ್ಕನ್ ಅಡಿ ಇಡು ಒಡೆ ಅಸದಳಂ ಮೆಂಬ ಕರ್ಕಶದ ಮಾರ್ಗದಿಂದ. ಏನಾಯ್ತು ಇಲ್ಲಿ ನೋಡಿ, ಈಸಿ ಇದೆ, ತುಂಬಾ ಅರ್ಥ ಆಗುತ್ತೆ. ಕಳೆದು ನಿರ್ಮಲ ತೀರ್ಥದೊಳು ಮಿಂದು ಅಂದ್ರೆ ಆ ಗಂಗೆಯಲ್ಲಿರುವ ತೀರ್ಥ ಪುಣ್ಯ ಸ್ಥಾನವನ್ನ ಮುಗಿಸ್ಕೊಂಡು ಸೌಮಿತ್ರಿ ಮತ್ತು ಅಂದ್ರೆ ಲಕ್ಷ್ಮಣ ಮತ್ತೆ ಸೀತಾದೇವಿ ಇಬ್ರು ಕೂಡ
ಆ ಒಂದು ನಾವದಲ್ಲಿ ಅಂದ್ರೆ ಆ ಒಂದು ದೋಣಿಯಲ್ಲಿ ದಟ್ಟ ಅರಣ್ಯದ ಒಳಗಡೆ ಹೋಗ್ತಾರೆ. ಒಳಗೊಳಗೆ ಮರುಗಿ ಅಂದ್ರೆ ಯಾರು? ಲಕ್ಷ್ಮಣ ಒಳಗೊಳಗಡೆ ಮರುಗ್ತಾ ಇದ್ದಾನೆ. ಯಾಕೆ ಅಂದ್ರೆ ಈ ವಿಚಾರವನ್ನ ಸೀತಾದೇವಿಗೆ ಹೇಳಿರಲ್ಲ ಅವನು. ಯಾವ ಒಂದು ವಿಚಾರಕ್ಕಾಗಿ ಅವಳನ್ನ ಕರ್ಕೊಂಡ್ ಬರ್ತಾ ಇದ್ದಾನೆ ಅಂತ ಹೇಳಿರಲ್ಲ ಅವನು. ಅದಕ್ಕೆ ಅವನಿಗೆ ದುಃಖ ಆಗ್ತಾ ಇದೆ ಮನಸ್ಸಿನೊಳಗಡೆ. ಹೇಗೆ ನನ್ನ ಒಂದು ತಾಯಿ ಸಮಾನಳಾದ ಅತ್ತಿಗೆಗೆ ಹೇಳಿ, ಆ ದೇವತೆಗೆ ಏನ್ ಹೇಳಿ ಅಂತ ಅವನು ದುಃಖಿಸ್ತಾ ಇದ್ದಾನೆ, ಮರುಗ್ತಾ ಇದ್ದಾನೆ. ಮುಂದಳೆದು ಉಗ್ರ ಮೃಗ ಪಕ್ಷಿಗಳ ಗಣ ಅಂದ್ರೆ ಗುಂಪುಗಳಿರುವಂತ ಗೂರ್ಮಿಸುವ ಆ ಕಾಡು ಹೇಗಿತ್ತು ಅಂತ ವರ್ಣನೆ ಮಾಡ್ತಿದ್ದಾನೆ ಲಕ್ಷ್ಮೀಶ. ಉಗ್ರ ಪಕ್ಷಿ ಮೃಗಗಳಿರುವಂತಹ ಅವರ ಒಂದು ಆ ಶಬ್ದಗಳು ಅಲ್ಲಿ ಗೂರ್ಮಿಸುವ ಅಂದ್ರೆ ಆ ಕರ್ಕಶ ಧ್ವನಿ ಒಂದು ಕೇಳ್ತಾ ಇರುವ, ಗರ್ಜಿಸುವಂತಹ ಪ್ರಾಣಿ ಪಕ್ಷಿಗಳು ಗರ್ಜಿಸುವಂತಹ ಕರ್ಕಶ ಮಾರ್ಗ ಅಂದ್ರೆ ಗರ್ಜಿಸ್ತಾ ಇರುವಂತಹ ಕಾಡಿನೊಳಗಡೆ ಹಳು ಅಂದ್ರೆ ಹಳುವಮಂ ಅಂದ್ರೆ ಕಾಡು. ಅಂತಹ ಒಂದು ಕಾಡಿನೊಳಗಡೆ ಪೊಕ್ಕನ್ ಅಡಿ ಇಡುವಡೆ ಅಸದಳಂ ಮೆಂಬ ಅಂದ್ರೆ ಅಂತಹ ದಟ್ಟ ಅರಣ್ಯ, ಆ ಒಂದು ಗರ್ಜಿಸುವಂತ ಆ ಶಬ್ದ ಕೇಳ್ತಾ ಇರುವಂತ ಆ ಅರಣ್ಯದೊಳಗಡೆ ಕಾಲಿಡೋದೇ ಅಸಾಧ್ಯ ಅನ್ನುವಂತಹ ಅರಣ್ಯದೊಳಗಡೆ ಕರ್ಕಶದ ಮಾರ್ಗದಿಂದ ಕಠಿಣ ದಾರಿಯೊಳಗಡೆ ಕಾಡಿನೊಳಗಡೆ ಹೋಗ್ತಾರೆ. ಕಠಿಣವಾದ ಕರ್ಕಶ ಮಾರ್ಗ ಅಂದ್ರೆ ತುಂಬಾ ಕಠಿಣ, ಸಾಧ್ಯವೇ ಇಲ್ಲ ಕಾಡೊಳಗಡೆ ಹೋಗ್ಲಿಕ್ಕೆ, ಅಷ್ಟು ಹೆದರಿಕೆ ಆಗುತ್ತೆ ಅಂತ ಕಾಡೊಳಗಡೆ ದಾರಿ ಮಾಡ್ಕೊಂಡು ಹೋಗ್ತಾರೆ. ಆ ಕಾಡಿನ ದಾರಿಯಲ್ಲಿ ಹೋಗ್ತಾರೆ. ನೋಡಿ ಇದರ ಭಾವಾರ್ಥ ನೋಡಿ. ಲಕ್ಷ್ಮಣನು ಗಂಗೆಯ ದಡದಲ್ಲಿ ರಥದಿಂದ ಇಳಿದು ನದಿಗೆ ನಮಸ್ಕರಿಸಿ ದೋಣಿಯಲ್ಲಿ ಆಚೆ ದಡ ಸೇರಿ ಸ್ನಾನ ಮಾಡಿ ಮನಸ್ಸಿನೊಳಗಡೆ ದುಃಖದಿಂದ ನಿಟ್ಟುಸಿರು ಬಿಡ್ತಾನೆ. ಅಂದ್ರೆ ಹೇಳಿರಲ್ಲ ವಿಚಾರ, ಕ್ರೂರ ಮೃಗ ಪಕ್ಷಿಗಳ ಗರ್ಜನೆಯಿಂದ ಕೂಡಿದ ಕಾಲಿಡಲು ಅಸಾಧ್ಯವೆನಿಸುವ ಆ ಕಾಡೊಳಗಡೆ ಕಾಲಿಡ್ಲಿಕ್ಕೂ ಸಾಧ್ಯವೇ ಇಲ್ಲ ಅಂತ ಅನ್ನಿಸುವಂತ ಕಾಡಿನೊಳಗಡೆ ಕಠಿಣವಾದ ಮಾರ್ಗದಿಂದ ಸೀತೆಯ ಜೊತೆ ಕಾಡನ್ನು ಹೊಕ್ಕನು. ಅಂದ್ರೆ ಕಾಡನ್ನು ಪೊಕ್ಕನ್ ನಡಿಯಿಡು ಅಂದ್ರೆ ಆ ಒಂದು ಅಂತ ಕಠಿಣವಾದಂತಹ ಸಾಧ್ಯವೇ ಇಲ್ಲ ಅದರೊಳಗಡೆ ಹೋಗ್ಲಿಕ್ಕೆ ಅಂತ ಹೇಳುವಂತಹ ಅಂಥ ಕಠಿಣವಾದಂತ ಆ ದಾರಿಯನ್ನ ಹಿಡಿದು ಆ ಕಾಡಿನ ಒಳಗಡೆ ಪೊಕ್ಕನು ಅಂದ್ರೆ ಹೋದನು. ಹೆಜ್ಜೆ ಆಗ್ತಾ ಸೀತಾದೇವಿಯನ್ನ ಕರ್ಕೊಂಡು ಹೋಗ್ತಾನೆ. ಈಗ ಅರ್ಥ ಆಯ್ತಾ? ಮೊದಲನೇ ಪ್ಯಾರದಲ್ಲಿ ಏನ್ ಅರ್ಥ ಆಯ್ತು ನಿಮಗೆ? ಜನಮೇಜಯನಿಗೆ ಮುನಿ ಹೇಳ್ತಾ ಇದ್ದಾನೆ, ನೋಡು ಸೀತೆಯನ್ನ ರಾಮ ಈ ತರ ಕಾಡಿಗೆ ಬಿಟ್ಟು ಬಾ ಅಂತ ಲಕ್ಷ್ಮಣನಿಗೆ ಆಜ್ಞಾಪಿಸಿ ರಥದಲ್ಲಿ ಕಳಿಸ್ತಾ ಇರ್ಬೇಕಾದ್ರೆ ಆ ಲಕ್ಷ್ಮಣ ರಥದಲ್ಲಿ ಸೀತೆಯನ್ನ ಕರ್ಕೊಂಡ್ ಬರ್ಬೇಕಾದ್ರೆ ಆ ರಥದ ಬಾವುಟ ಹಾರಾಡ್ತಾ ಇತ್ತು, ಕಿರ್ಚಾಡ್ದಾಗೆ ಕೇಳ್ತಾ ಇತ್ತು. ಹೇಗೆ? ಅಯ್ಯಯ್ಯೋ ಅಪವಾದವಾಗಿದೆ, ಸೀತೆಯನ್ನ ಕಳ್ಸೋದು ತಪ್ಪಾಗ್ತಾ ಇದೆ ಅಂತ ಅದು ಅಡಿಗಡಿಗೆ ಅದು ಏನ್ ಮಾಡ್ತಾ ಇತ್ತು? ಜೋರಾಗಿ ಹಾರಾಡ್ತಾ ಇತ್ತು. ಅದು ಕೂಡ ಅದು ವಿರೋಧಿಸ್ತಾ ಇತ್ತು ಅಂತ ಹೇಳ್ತಾ ಇದ್ದಾರೆ. ಅದ್ರ ಜೊತೆಗೆ ಅಯೋಧ್ಯೆ ಜನರು ಗುಂಪು ಸೇರಿ ಅವರು ಗುಜುಗುಜಿಸ್ತಾ ಇದ್ರು, ಮಾತಾಡ್ತಾ ಇದ್ರು, ನೊಂದ್ಕೋತಾ ಇದ್ರು. ಇನ್ನೇನಾಗುತ್ತೋ ಏನಪ್ಪಾ ಈ ಕತೆ ಅಂತ ಅವರು ದುಃಖಿಸ್ತಾ ಇದ್ರು. ಅಷ್ಟರೊಳಗಡೆ ಆ ರಥವನ್ನ ಲಕ್ಷ್ಮಣ ವಾಯುವೇಗದಲ್ಲಿ ಕಾಡಿನ ಮಾರ್ಗ ಹಿಡಿದು ಓಡಿಸ್ಕೊಂಡು ಬರ್ತಾನೆ. ಆ ಬಂದಂತ ಲಕ್ಷ್ಮಣ ಎರಡನೇ ಪ್ಯಾರಾಗ್ರಾಫ್ ಅಲ್ಲಿ ನೋಡ್ಕೊಳ್ಳಿ. ಬಂದಂತ ಲಕ್ಷ್ಮಣ ರಥದಿಂದ ಇಳಿದು ತನ್ನ ಸೀತಾದೇವಿಯ ಜೊತೆ ಇಳಿದು ಆ ಮಂದಾಕಿನಿಗೆ ಅಂದ್ರೆ ಗಂಗಾದೇವಿಗೆ ನಮಸ್ಕರಿಸಿ ಆ ದೋಣಿಯಲ್ಲಿ ದಾಟಿ ಸ್ನಾನ ಮುಗಿಸಿ ತೀರ್ಥಸ್ಥಾನವನ್ನ ಮುಗಿಸ್ಕೊಂಡು ದಟ್ಟವಾದಂತಹ ಕ್ರೂರ ಮೃಗಗಳ ಗರ್ಜಿಸುವಂತಹ ಅಸಾಧ್ಯವೇ ಇಲ್ಲ ಕಾಡಿನೊಳಗಡೆ ಕಾಲಿಡಲು ಅನ್ನುವಂತ ಕಾಡಿನೊಳಗಡೆ ಆ ಕಠಿಣ ಮಾರ್ಗವನ್ನ ಹಿಡಿದು ಆ ಸೀತಾದೇವಿಯನ್ನ ಕರ್ಕೊಂಡು ಅವನು ಕಾಡಿನೊಳಗಡೆ ಹೆಜ್ಜೆಯನ್ನ ಹಾಕ್ತಾನೆ, ನಡ್ಕೊಂಡು ಹೋಗ್ತಾನೆ. ಅರ್ಥ ಆಯ್ತಲ್ಲ? ಈಗ 2 ಪ್ಯಾರ ಆಯ್ತು. ಈಗ ನಾವು 3ನೇ ಪ್ಯಾರಕ್ಕೆ ಹೋಗೋಣ ಬನ್ನಿ. ಇರುಳಂತೆ ಪಗಲಂತೆ ಮಕದಂತೆ ದಿವದಂತೆ ವರಪಯೋ ನಿಧಿಯಂತೆ ಕೈಲಾಸಗಿರಿಯಂತೆ ನಿರುತಂ ಮಂ ಸೋಂ ಅರ್ಕ ಶಿಖಿ
ಸೋಂ ಅರ್ಕ ಶಿಖಿ ಸಹಸ್ರಾಕ್ಷ ಹರಿನುತ ಶಿವ ಆವಾಸವಾಗಿ ದುರದಂತೆ ಕೊಳದಂತೆ ಕಡಲಂತೆ ನಭದಂತೆ ಶರಪುಂಡರಿಕ ವಿದ್ರುಮ ವೃಕ್ಷ ಇಡಿತ್ ಇರುತ್ತಿರ್ದುದ ಮಹಾ ಅಟವಿ ಜಾನಕಿಯ ಕಣ್ಗೆ ಘೋರತರವಾಗಿ ಮುಂದೆ. ಸೀತಾದೇವಿಗೆ ಆ ಕಾಡು ಹೇಗೆ ಕಾಣ್ತಾ ಇತ್ತು ಅನ್ನೋದನ್ನ ಹೇಳ್ತಿದ್ದಾರೆ. ಮಕ ಅರ್ಥ ನೋಡ್ಕೊಳ್ಳಿ. ಮಕ ಅಂದ್ರೆ ಯಜ್ಞ. ಅಂದ್ರೆ ಸೀತಾದೇವಿಗೆ ಏನ್ ಹೇಳಿ ಆ ಕಾಡಿನೊಳಗಡೆ ಕರ್ಕೊಂಡೋಗಿದ್ದಾನೆ ಅಂತ ಈಗ ನಾವು ನೋಡೋಣ. ದಿವಾ ಅಂದ್ರೆ ಸ್ವರ್ಗ. ದಿವದಂತೆ ಸ್ವರ್ಗದಂತೆ. ಪಯೋನಿಧಿ ಹಾಲ್ಗಡಲು. ಪಯೋನಿಧಿ ಅಂದ್ರೆ ಏನೋ ಹಾಲಿನ ಕಡಲು. ಪಯೋನಿಧಿ ಅಂದ್ರೆ ಹಾಲಿನ ಕಡಲು, ಹಾಲ್ಗಡಲು. ನಿರುತ ನಿರಂತರ. ಸೋಮ ಅಂದ್ರೆ ಯಾರು? ಸೋಮ, ಸೋಮಲತೆ ಅಂದ್ರೆ ಚಂದ್ರ. ಅರ್ಕ ಸೋಮ ಆದ್ಮೇಲೆ ಇಲ್ಲಿ ಅರ್ಕ ಸೂರ್ಯ. ಶಿಖಿ ಅಂದ್ರೆ ಅಗ್ನಿ. ಸಹಸ್ರಾಕ್ಷ ಅಂದ್ರೆ ಇಂದ್ರ. ಹರಿನುತ ಶಿವ. ಹರಿನುತ ಅಂದ್ರೆ ಶಿವ ಆವಾಸವಾಗಿ. ದುರದಂತೆ ದುರ ಅಂದ್ರೆ ಯುದ್ಧ. ಕೊಳದಂತೆ ಕಡಲಂತೆ. ನಭ ಅಂದ್ರೆ ಆಕಾಶ. ಶರಪುಂಡರಿಕ ಶರ ಮತ್ತೆ ಪುಂಡರಿಕ ಅಂದ್ರೆ ಹುಲಿಯಂತೆ. ವಿದ್ರುಮ ಅಂದ್ರೆ ಮರ. ವೃಕ್ಷಮಯದೊಳಿಡೆ ಅಂದ್ರೆ ಕರಡಿಗಳು ಇರುವಂತ ಜಾಗ. ವೃಕ್ಷಮಯದೊಳ್ ಅಡಿದ್ ಇರುತ್ತಿರ್ದುದ ಮಹಾ ಅಟವಿ. ಮಹಾ ಅಟವಿ ಅಂದ್ರೆ ಆ ಮಹಾಕಾಡು. ಜಾನಕಿಯ ಕಣ್ಗೆ ಗೋಚರವಾಗಿ ಮುಂದೆ. ಇಲ್ಲಿ ಭಾವಾರ್ಥ ನೋಡ್ಕೊಳ್ಳಿ, ಹೇಳ್ತೀನಿ. ಭಾವಾರ್ಥದಲ್ಲಿ ಆ ಕಾಡಿನಲ್ಲಿ ಇರುಳಿನ ಚಂದ್ರನಂತ ಸೋಮಲತೆಗಳು, ಆ ಕಾಡಿನ ವರ್ಣನೆ. ಹಗಲಿನ ಸೂರ್ಯನಂತಹ ಎಕ್ಕದ ಗಿಡಗಳು. ಯಜ್ಞದ ಅಗ್ನಿಯಂತೆ ಕಂಗೊಳಿಸುವ ನವಿಲುಗಳು. ಸ್ವರ್ಗದ ಇಂದ್ರನಂತೆ ಸೊಗಸು ಸೂಸುವ ನವಿಲು. ಹಾಲ್ಗಡಲಿನಂತೆ ವಾಸಿಸುವ ವಿಷ್ಣುವಿನಂತ ಸಿಂಹಗಳು. ಕೈಲಾಸಗಿರಿಯಲ್ಲಿ ಸ್ತುತಿಸಲ್ಪಡುವ ಶಂಕರನಂತಹ ಮುಳ್ಳುಗಳು. ಯುದ್ಧದಲ್ಲಿನ ಬಾಣಗಳಂತಿರುವ ಹುಲ್ಲುಗಳು. ಕೊಳದಲ್ಲಿನ ಕಮಲದಂತೆ ಇರುವ ಹುಲಿಗಳು. ಸಮುದ್ರದ ಹವಳದಂತ ಮರಗಳು. ಆಕಾಶದ ನಕ್ಷತ್ರಗಳಂತ ಕರಡಿಗಳಿಂದ ಇಡೀ ಕಿರಿದು ತುಂಬಿದ್ದು ಜಾನಕಿಲ ಕಣ್ಣಿನ ಮುಂದೆ ಅತಿ ಘೋರವಾಗಿ ಕಂಡಿತು. ಆ ಕಾಡಿನ ಪೂರ್ಣ ವರ್ಣನೆಯನ್ನ ಮುನಿ ಹೇಗ್ ಕೊಡ್ತಾ ಇದ್ದಾನೆ ಲಕ್ಷ್ಮೀಶ ನೋಡಿ. ಲಕ್ಷ್ಮೀಶ ಹೇಗ್ ಕೊಡ್ತಾ ಇದ್ದಾನೆ? ಇರುಳಂತೆ ಪಗಲಂತೆ ಮಕದಂತೆ ದಿವದಂತೆ. ಇರುಳಂತೆ ಆ ಕಾಡಿನ ಅಲ್ಲಿದ್ದಂತಹ ಬಳ್ಳಿಗಳೆಲ್ಲ, ಸೋಮಲತೆಗಳು ಅಂದ್ರೆ ಬಳ್ಳಿಗಳೆಲ್ಲ ಹೇಗಿತ್ತು ಇರುಳಿನಲ್ಲಿ? ಚಂದ್ರನಂತೆ ಹೊಳಿತಾ ಇತ್ತು. ಪಗಲಂತೆ, ಪಗಲಂತೆ ಅಂದ್ರೆ ಹಗಲಿನ ಸೂರ್ಯನಂತೆ ಎಕ್ಕದ ಗಿಡಗಳಿದ್ವು, ಅಷ್ಟು ಶಾರ್ಪ್ ಆಗಿ. ಮಕದಂತೆ, ಮಕದಂತೆ ಅಂದ್ರೆ ಏನು? ಯಜ್ಞಕುಂಡಲದ ಅಗ್ನಿಯಂತೆ ಇತ್ತು. ದಿವದಂತೆ ಅಂದ್ರೆ ಅಗ್ನಿಯಂತೆ. ಇರುಳಂತೆ, ಪಗಲಂತೆ, ಮಕದಂತೆ, ದಿವದಂತೆ. ವರ ಪಯೋನಿಧಿಯಂತೆ, ವರ ಪಯೋನಿಧಿಯಂತೆ, ಕೈಲಾಸಗಿರಿಯಂತೆ. ಆ ಕಾಡು ಆ ತರ ದಟ್ಟವಾಗಿತ್ತು. ಇರುಳಲ್ಲಿ ಚಂದ್ರನ ಹಾಗೆ ಅಷ್ಟೊಂದು ಬಳ್ಳಿಗಳಿಂದ, ಲತೆಗಳಿಂದ, ಸೋಮಲತೆಗಳಿಂದ ಕೂಡಿತ್ತು. ಹಗಲಿನಲ್ಲಿ ಎಕ್ಕದ ಗುಡಗಳು ಸೂರ್ಯನ ಹಾಗೆ ಅಷ್ಟು ಉರಿಯುತ್ತೆ ಇರುವಂತೆ ದಟ್ಟವಾದಂತ ಲೆಕ್ಕದ ಗಿಡಗಳು. ಯಜ್ಞದ ಅಗ್ನಿಯಂತೆ ಕಂಗೊಳಿಸ್ತಾ ಇತ್ತು ನವಿಲುಗಳೆಲ್ಲ. ಹಾಗೆ ನಿರುತಮಂ ಸೋಮ ಆರ್ಕ ಶಿಖಿ ಸಹಸ್ರಾಕ್ಷ ಹರಿನುತ ಶಿವ ಆವಾಸವಾಗಿ. ಆ ಎಲ್ಲ ಮುಳ್ಳು ದಟ್ಟವಾದಂತಹ ಕಾಡುಗಳು, ಗಿಡ ಮರಗಳು, ಬಳ್ಳಿಗಳಿಂದ ಕೂಡಿದಂತಹ ದಟ್ಟವಾದ ಅರಣ್ಯವನ್ನ ವರ್ಣಿಸ್ತಾ ಇದ್ದಾನೆ. ಶಿವ, ಇಂದ್ರ, ವಿಷ್ಣು, ಚಂದ್ರ, ಸೂರ್ಯ ಇವರೆಲ್ಲರ ತರ ಶಾರ್ಪ್ ಆಗಿತ್ತು. ಅಂದ್ರೆ ಆ ರೀತಿಯಾಗಿತ್ತು. ಸಿಂಹಗಳು ವಿಷ್ಣುವಿನ ಅಂತೆ ಸಿಂಹಗಳು. ಕೈಲಾಸಗಿರಿಯಲ್ಲಿ ಸ್ತುತಿಸಲ್ಪಡುವ ಶಂಕರನಂತ ಮುಳ್ಳುಗಳು. ಶಂಕರನಂತ ಮುಳ್ಳುಗಳು ಅಂದ್ರೆ ದೇವರಿಗೆ
ಹೋಲಿಸ್ತಾ ಇದ್ದಾನೆ ಲಕ್ಷ್ಮೀಶ. ಅಲ್ಲಿದ್ದಂಥ ಗಿಡ ಮರಗಳು, ಮುಳ್ಳುಗಳನ್ನೆಲ್ಲ, ಲತೆಗಳನ್ನೆಲ್ಲ ಅಂದ್ರೆ ಬಳ್ಳಿಗಳನ್ನೆಲ್ಲ ಹೋಲಿಸ್ತಾ ಇದ್ದಾನೆ. ಈ ರೀತಿಯಾಗಿ ಆ ಕೊಳದಲ್ಲಿನ ಕಮಲದಂತೆ ಹುಲಿಗಳಿದ್ದುವು, ಅಂತಹ ಹುಲಿಗಳಿದ್ದವು. ಸಮುದ್ರದ ಹವಳದಂತೆ ಮರಗಳಿದ್ದವು. ಆಕಾಶದ ನಕ್ಷತ್ರಗಳಂತೆ ಕರಡಿಗಳಿದ್ದವು. ಶರಪುಂಡರಿಕ, ಶರಪುಂಡರಿಕ ಅಂದ್ರೆ ಕಮಲದ, ಶರಪುಂಡರಿಕ ಅಂದ್ರೆ ಹುಲಿ ಅದು. ಸೊ ಹೇಗಿತ್ತು? ದುರದಂತೆ, ಕೊಳದಂತೆ, ಕಡಲಂತೆ, ನಭದಂತೆ ಅಂದ್ರೆ ಹಾಲಿನ ಕಡಲಿನ ಹಾಗೆ. ಶರಪುಂಡರಿಕ ವಿದ್ರುಮ ವೃಕ್ಷ ಮಯದೊಳ್ ಅಡಿದ್ ಇರ್ದು ತಿರ್ದುದ ಮಹಾ ಅಟವಿ ಜಾನಕಿಯ ಕಣ್ಣಿಗೆ, ಜಾನಕಿ ಅಂದ್ರೆ ಸೀತೆಯ ಕಣ್ಣಿಗೆ ಗೋತರವಾಗಿ ಕಾಣಿತ್ತು. ಅಂದ್ರೆ ಅದು ಆ ದಟ್ಟ ಅರಣ್ಯದ ಒಳಗಡೆ ಕರ್ಕೊಂಡೋದ್ನಲ್ಲ ಲಕ್ಷ್ಮಣ, ಆಗ ಅವಳಿಗೆ ಆ ಅರಣ್ಯ ಯಾವ ರೀತಿ ಕಂಡಿದೆ ಅನ್ನೋದನ್ನ ಇಷ್ಟೊಂದು ರೀತಿಯಲ್ಲಿ ವರ್ಣನೆ ಮಾಡಿದ್ದಾರೆ. ಈ ರೀತಿಯಾಗಿ ಆ ದಟ್ಟ ಅರಣ್ಯ ಅಷ್ಟು ಒಂದು ಅವಳನ್ನ ಜಾನಕಿಯ ಕಣ್ಣಿಗೆ ಗೋತರವಾಗಿ ಅಂದ್ರೆ ಘೋರವಾಗಿ, ಅತೀ ಘೋರವಾಗಿ ಕಂಡಿತು ಅವಳಿಗೆ ಆ ದಟ್ಟವಾದಂಥ ಅರಣ್ಯ. ಮುಂದೆ ಏನಾಗುತ್ತೆ ನೋಡೋಣ ಅರಣ್ಯದಲ್ಲಿ. ಈಗ ಅರಣ್ಯ ಕಂಡಾಯ್ತು ಜಾನಕಿಯ ಕಣ್ಣಿಗೆ. ಈಗ ಅರಣ್ಯವನ್ನ ನೋಡಿದಂಥ ಜಾನಕಿ ಈಗ ಲಕ್ಷ್ಮಣನನ್ನ ಕೇಳ್ತಾಳೆ ಏನು ಅಂತ ನೋಡಿ, ಓದೋಣ. ಎಲ್ಲಿ ಮುನಿಪೋತ್ತಮರ ಪಾವನದ ವನದೆಡೆಗೆ, ಎಲ್ಲಿ ಸಿದ್ಧಾಶ್ರಮಗಳ ಮಂಗಳ ಸ್ಥಳಗಳ್, ಎಲ್ಲಿ ಸುಹವಿಗಳ ಕಂಪೊಗೆದ ಪೊಗೆದಳೆ ಅಗ್ನಿ ಹೋತ್ರದ ಕುಟಿರಂಗಳ್, ಎಲ್ಲಿ ಪರಿಚಿತವಾದ ವೇದ ಶಾಸ್ತ್ರ ಧ್ವನಿಗಳ್, ಎಲ್ಲಿ ಗೊಯ್ದೆ ದಾರುಣದ ಕಟ್ಟಡವಿ ಗಿಲ್ಲಿ ಗೇತ ಕೈ ತಂದೆ ಸೌಮಿತ್ರಿ ಹೇಳೆಂದು ಜಾನಕಿ ಸುಯ್ದಳು. ಅವಳು ಏನ್ ಕೇಳ್ತಿದ್ದಾಳೆ ಅಂದ್ರೆ, ಎಲ್ಲಿ ಮುನಿಪೋತ್ತಮರ ಪಾವನದ ವನದ ಎಡೆಗೆ, ನೀನೇನ್ ಹೇಳ್ದೆ? ನನ್ನನ್ನ ಎಲ್ಲಿಗೆ ಕಾಡಿನೊಳಗೆ ಕರ್ಕೊಂಡ್ ಬರ್ಬೇಕಾದ್ರೆ ಏನಂತ ಹೇಳಿ ಕರ್ಕೊಂಡ್ ಬಂದೆ ಲಕ್ಷ್ಮಣನಿಗೆ? ಸೀತೆ ಕೇಳ್ತಿದ್ದಾಳೆ. ನೀನು ಹೇಳ್ದೆ ಮುನಿಗಳ ಆಶ್ರಮದಲ್ಲಿ ಏನ್ ನಡೀತಾ ಇದೆ, ಯಜ್ಞ ನಡೀತಾ ಇದೆ, ಅದಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಕಾಡಿನೊಳಗಡೆ ಅಂತ ಹೇಳಿದೆ. ಎಲ್ಲಿ? ಇಲ್ಲಿ ಎಲ್ಲೂ ಕಾಣ್ತಾ ಇಲ್ಲ ಮುನಿಗಳ ಆಶ್ರಮ ಕಾಣ್ತಾ ಇಲ್ಲ. ಲಕ್ಷ್ಮಣ, ನೀನು ಹೇಳಿದಂತ ಮುನಿಗಳ ಮಂಗಳಕರವಾದ ಸ್ಥಳಗಳಲ್ಲಿ, ಎಲ್ಲಿ ಸಿದ್ಧಾಶ್ರಮಗಳ ಮಂಗಳ ಸ್ಥಳಗಳು, ಎಲ್ಲಿ ಸುಹವಿಗಳ ಪೊಗೆದ ಅಗ್ನಿ ಹೋತ್ರದ ಕುಟಿರಂಗಳು, ಅಂದ್ರೆ ಆ ಹೊಗೆಗಳ ಇಂದ ತುಂಬಿರುವಂತ ಅಗ್ನಿಯಿಂದ ಹೊಗೆ ತುಂಬಿರುವಂತ ಆ ಒಂದು ಕುಂಡಗಳಲ್ಲಿ, ಆ ಕುಟಿರಗಳಲ್ಲಿ. ಸುಹವಿ ಅಂದ್ರೆ ಹವಿಸು, ದಾರುಣ ತರ ಅಂದ್ರೆ ಅತಿ ಭಯಂಕರವಾದ, ಅಗ್ನಿಹೋತ್ರ ಅಂದ್ರೆ ಕುಂಡ ನೋಡಿ, ಪೊಗೆ ದಳೆದ ಅಗ್ನಿಹೋತ್ರದ ಕುಟಿರಂಗಳ್, ಎಲ್ಲಿ ಸುಹವಿಗಳ ಪೊಗೆದಳ್ ಅಗ್ನಿಹೋತ್ರದ ಕುಟಿರಂಗಳು, ಎಲ್ಲಿ ಪರಿಚಿತವಾದ ವೇದಶಾಸ್ತ್ರ ಧ್ವನಿಗಳ್, ಎಲ್ಲಿ ಪರಿಚಯ ಅಂದ್ರೆ ನನ್ನ ಕಿವಿಗೆ ಆ ಪರಿಚಯ ಇರುವಂತ ಒಂದು ಮಂತ್ರಾಕ್ಷತೆಗಳು, ಮಂತ್ರಗಳ ಆ ಒಂದು ಧ್ವನಿ ಕೇಳ್ತಾನೆ ಇಲ್ವಲ್ಲ. ಎಲ್ಲಿಗೊಯ್ದೆ ದಾರುಣದ ಕಟ್ಟಡವಿ, ಎಲ್ಲಿಗೆ ಒಯ್ದೆ ನನ್ನನ್ನ? ಎಲ್ಲಿ ಕರ್ಕೊಂಬಂದ್ಬಿಟ್ಟಿದ್ಯಾ ನೀನು? ದಟ್ಟವಾದ ಅಡವಿಯೊಳಗಡೆ, ಅಡವಿ ಅಂದ್ರೆ ಕಾಡು, ದಟ್ಟ ಅಡವಿಯಲ್ಲಿ, ಕಟ್ಟಡವಿ. ಗಿಲ್ಲಿಗೆ ಕೈ ತಂದೆ, ಇಲ್ಲಿಗೆ ಯಾಕಪ್ಪ ತಂದೆ ನನ್ನನ್ನ? ಸೌಮಿತ್ರಿ, ಲಕ್ಷ್ಮಣ ಹೇಳೆಂದು ಜಾನಕಿ ಸುಯ್ದಳು, ಕೇಳಿದಳು. ನಿಟ್ಟಿಸಿರು ಬಿಡ್ತಾ ಕೇಳ್ತಾಳೆ, ಅಯ್ಯೋ ಲಕ್ಷ್ಮಣ, ನೋಡಿಲಿ ಲಕ್ಷ್ಮಣ, ನೀನು ಹೇಳಿದಂತ ಮುನಿಗಳ ಮಂಗಳಕರವಾದ ಸ್ಥಳಗಳು ಎಲ್ಲಿ? ಹವ್ವಿಸಿನ ಸುವಾಸನೆಯ ಹೊಗೆಯ ಯಜ್ಞ ಕುಂಡಗಳಿರುವ ಕುಟಿರಗಳಲ್ಲಿ, ಅಂದ್ರೆ ಆ ಒಂದು ಘಮ್ ಎನಿಸುವಂತ ಅಗ್ನಿಕುಂಡಗಳ ಯಜ್ಞದ ಕುಂಡಳದಿಂದ ಬರುವಂತಹ ಆ ಒಂದು ಸುವಾಸನೆಗಳಲ್ಲಿ, ವೇದ ಪಠಣದ ಪರಿಚಿತವಾದ ಧ್ವನಿ ಕೇಳಿಸ್ತಾ ಇಲ್ಲ ನನಗೆ ಇರುವ ಆಶ್ರಮಕ್ಕೆ ಕರೆದೊಯ್ಯುವೆ ಎದೆ ಅತಿ ಭಯಂಕರವಾದ ದಟ್ಟ ಕಾಡಿಗೆ ಏಕೆ ಕರೆತಂದೆ ಎಂದು ಸೀತೆ ನಿಟ್ಟುಸಿರು ಬಿಡುತ್ತಾಳೆ. ಅಂದ್ರೆ ಅತ್ಯಂತ ಭಯಂಕರವಾದಂತ ಈ ದಟ್ಟವಾದಂತಹ ಅತಿ ಘೋರವಾದಂತಹ ಅರಣ್ಯದ ಒಳಗಡೆ ಯಾಕೆ ನನ್ನ ಕರ್ಕೊಂಬಂದೆ? ಅಲ್ಲಿ ಋಷಿ ಮುನಿಗಳ ಆಶ್ರಮಕ್ಕೆ ಕರ್ಕೊಂಡು ಹೋಗೋದನ್ನ ಬಿಟ್ಟು
ಅಂತ ಲಕ್ಷ್ಮಣನನ್ನ ಸೀತಾದೇವಿ ಪ್ರಶ್ನಿಸ್ತಾ ಇದ್ದಾಳೆ. ಹಾಗಾದ್ರೆ ಮುಂದೆ ಲಕ್ಷ್ಮಣ ಏನ್ ಹೇಳ್ತಾನೆ ನೋಡೋಣ ಬನ್ನಿ. ನರನಾಥ ಕೇಳ್ ಅವನಿಸುತೆ ನುಡಿದ ಮಾತಿಗೂ ಉತ್ತರವನ್ ಆಡದೆ ಮನದೊಳ್ ಉರೆ ನೊಂದು ರಾಘವೇಶ್ವರನೆಂದ ಕಷ್ಟಮಂ ಪೆಳ್ದಪ್ಪೆನೋ ಮೇನು ಉಸಿರ್ ಇರ್ದ ಪೆನೋ ನಿಷ್ಠುರದೊಳ್ ತರಣಿ ಕುಲ ಸಾರ್ವಭೌಮನ ರಾಣಿಯಂ ಬನದೊಳ್ ಇರಿಸಿ ಪೋದಪೆ ಏನೆಂತೋ ಪೋಗದಿರ್ದೊಡೆ ಸಹೋದರನ್ ಏನೆಂದಪನೋ ಹಾಯೆಂದು ಲಕ್ಷ್ಮಣಮಂ ಬೆಂದು ಬೇಗುದಿಗೊಂಡನು. ಇನ್ನೊಂದ್ಸಲ ನೋಡ್ಕೊಳ್ಳಿ. ನರನಾಥ ಕೇಳ್ ಅವನಿಸುತೆ ನುಡಿದ ಮಾತಿಗೂ ಉತ್ತರವನ್ನಾಡದೆ, ನುಡಿದ ಮಾತಿಗೆ ಉತ್ತರವನ್ನಾಡದೆ ಮನದುಳ್ ಉರೆ ನೊಂದು ರಾಘವೇಶ್ವರನೆಂದ ಕಷ್ಟಮಂ ಪೇಳ್ದಪ್ಪೆನೋ ಮೆಣ್ ಉಸಿರ್ ಇರ್ದಪ್ಪೆನೋ ನಿಷ್ಠುರದೊಳ್ ತರಣಿ ಕುಲ ಸಾರ್ವಭೌಮನ ರಾಣಿಯಂ ಬನದೊಳ್ ಇರಿಸಿ ಪೋದಪೆನೆಂತೋ ಪೋಗದಿರ್ದೊಡೆ ಸಹೋದರನ್ ಏನೆಂದೆಪನೋ ಆ ಎಂದು ಲಕ್ಷ್ಮಣಮಂ ಬೆಂದು ಬೇಗುದಿಗೊಂಡನು. ಅರ್ಥ ಆಗಿದೆ ಅನ್ಕೊಳ್ತೀನಿ. ಇಲ್ಲಿ ನೋಡಿ, ಉರೆ ಅಂದ್ರೆ ಮನದುಳ್ ಉರೆ, ಇಲ್ಲಿ ಬರುತ್ತೆ ಮನದುಳ್ ಉರೆ ಅಂತ ಬರುತ್ತೆ, ಅಲ್ಲಿ ಬರುತ್ತೆ ಅಲ್ಲೊಂದು. ನರನಾಥ ಕೇಳ್ ಅವನಿಸುತೆ ನುಡಿದ ಮಾತಿಗೆ, ಅವನಿಸುತೆ ಅಂದ್ರೆ ಜಾನಕಿ ಸೀತಾದೇವಿ ಕೇಳಿದಂತ ಪ್ರಶ್ನೆಗೆ ಏನ್ ಉತ್ತರ ಕೊಡೋದು ಈಗ ಲಕ್ಷ್ಮಣ? ತರನಾಡದೆ ಮನದೊಳ್ ಉರೆ ಅಂದ್ರೆ ಬಹಳವಾಗಿ ದುಃಖ ಪಡ್ತಾನೆ, ಮನಸ್ಸಿನೊಳಗಡೆ ತುಂಬಾ ತೀವ್ರವಾಗಿ ನೊಂದು ರಾಘವೇಶ್ವರನೆಂದ ಕಷ್ಟಮಂ ಪೆಳ್ದಪೆನೋ ಮೆಣು ದುಸಿರ್ ಇರ್ದು ಅಂದ್ರೆ ನಿಟ್ಟುಸಿರನ್ನ ಬಿಡ್ತಾ ನಿಷ್ಠೂರದೊಳ್ ತರಣಿ ಅಂದ್ರೆ ಯಾರು? ಸೂರ್ಯನ ವಂಶಕ್ಕೆ ಸೇರಿದವನು. ತರಣಿ ಕುಲ ಸಾರ್ವಭೌಮನ ರಾಣಿ ಅಂದ್ರೆ ಯಾರು? ತರಣಿ ಅಂದ್ರೆ ಸೂರ್ಯನ ವಂಶಸ್ಥನಾದಂತಹ ರಘುವಂಶಸ್ಥನಾದಂತ ಯಾರು? ನಮ್ಮ ಶ್ರೀರಾಮಚಂದ್ರನ ರಾಣಿಯಾರು ಸೀತೆಯನ್ನ ಬನದೊಳಿರಿಸಿ, ಬನ ಅಂದ್ರೆ ಈ ಕಾಡೊಳಗಡೆ ಕರ್ಕೊಂಬಂದು ಇರಿಸಿ, ಪೋದಪೆನೆಂತೋ ಅವಳನ್ನ ಈ ಕಾಡಲ್ಲಿ ಬಿಟ್ಟು ಹೋಗೋದೆಂತೋ, ನಾನು ಹೇಗೋಗ್ಲಿ? ಪೋಗದಿರ್ದೊಡೆ ಅಂದ್ರೆ ಹೋಗದಿದ್ರೆ ಸಹೋದರನ್ ಏನೆಂದೆಪನೋ ಅಂದ್ರೆ ಸಹೋದರ ಅಂದ್ರೆ ರಾಮ. ಈಗ ಕಾಡಿನೊಳಗಡೆ ಸೀತೆಯನ್ನ ಬಿಟ್ರೆ ಸೀತೆ ಏನ್ ಅನ್ಕೊಳ್ತಾಳೆ ನನ್ನ ಬಗ್ಗೆ? ಲಕ್ಷ್ಮಣನಿಗೆ ಇಕ್ಕಟ್ಟಿನ ಪರಿಸ್ಥಿತಿ ಈಗ ಇದು, ಉತ್ತರ ಕೊಡಕ್ಕಾಗ್ತಿಲ್ಲ. ಅವಳನ್ನ ಬಿಟ್ಟೋದ್ರೆ ಸೀತೆ ಅತ್ತಿಗೆ ಏನೇ ಅನ್ಕೋತಾಳೆ ನನ್ನ ಬಗ್ಗೆ. ಅದೇ ನಾನು ಬಿಡದೆ ಇವಳನ್ನ ಹೋದ್ರೆ ಕಾಡಿನಲ್ಲಿ ಸಹೋದರ ಏನು ಅನ್ಕೋತಾನೆ? ಹಾ ಎಂದು ಲಕ್ಷ್ಮಣಂ ಬೆಂದು ಬೇಗುದಿಗೊಂಡನು. ಅವನ ಒಳಗಡೆ ಬೇಯ್ತಾ ಇದ್ದಾನೆ, ಉರಿತಾ ಇದ್ದಾನೆ ಆ ಒಂದು ದುಃಖದಲ್ಲಿ. ಅಲ್ಲಿ ಸಹೋದರನಿಗೂ ಬೇಜಾರು ಮಾಡೋಕ್ಕಾಗಲ್ಲ, ಇಲ್ಲಿ ಅತ್ತಿಗೆಗೂ ಅಣ್ಣಂದಿರಿಗೂ ಇಬ್ಬರಿಗೂ ಬೇಜಾರು ಮಾಡುವಂತ ಮನಸ್ಸು ಅವನದಲ್ಲ. ಅವನು ಮನಸ್ಸಿನೊಳಗಡೆ ಅತೀವವಾಗಿ ಬಹಳವಾಗಿ ದುಃಖಿಸ್ತಾ ಅವನು ಇದ್ದಾನೆ. ಭಾವಾರ್ಥ ರಾಜನೇ ನರನಾಥ ಅಂದ್ರೆ ಯಾರು? ನರನಾಥ ಅಂದ್ರೆ ರಾಜ ಯಾರು? ಜನಮೇಜಯನಿಗೆ ಹೇಳ್ತಾ ಇದ್ದಾನೆ. ಈಗ ಲಕ್ಷ್ಮಣನ್ಗೆ ಪ್ರಶ್ನೆ ಹಾಕಿದಾಳಲ್ಲ ಸೀತಾದೇವಿ, ಎಲ್ಲಿ ಆಶ್ರಮ ಕಾಣ್ತಾ ಇಲ್ಲ, ಎಲ್ಲಿ ಯಜ್ಞಕುಂಡಲ ಕಾಣ್ತಾ ಇಲ್ಲ, ಎಲ್ಲಿ ಆ ಒಂದು ಧ್ವನಿ ಕೇಳ್ತಾ ಇಲ್ಲ, ಮಂತ್ರಾಕ್ಷತೆಗಳ ಧ್ವನಿ ಕೇಳ್ತಾ ಇಲ್ಲ, ನೀನ್ ಎಲ್ಲಿಗೆ ನನ್ನ ಕರ್ಕೊಂಡ್ಬಂದಿದ್ಯಾ ಇಂಥ ದಟ್ಟವಾದ ಘೋರವಾದ ಅರಣ್ಯದಲ್ಲಿ ಒಳಗಡೆ ಅಂತ ಕೇಳಿದ್ದಕ್ಕೆ ಉತ್ತರ ಕೊಡಕ್ಕಾಗದೆ ಲಕ್ಷ್ಮಣ ಹೇಗೆ ಉತ್ತರ ಕೊಡ್ತಾನೆ ಅನ್ನೋದನ್ನ ನರನಾಥ ಅಂದ್ರೆ ಜನಮೇಜಯ ಕೇಳು ರಾಜ. ಲಕ್ಷ್ಮಣನು ಸೀತೆಗೆ ಉತ್ತರಿಸಲಿಲ್ಲ. ಲಕ್ಷ್ಮಣನಿಗೆ ಸೀತೆಗೆ ಉತ್ತರಿಸಲಿಕ್ಕೆ ಆಗ್ಲಿಲ್ಲ. ಕೇಳಿ ಅವನಿಸುತೆ ನುಡಿದ ಮಾತಿಗೆ ಉತ್ತರ ನಾಡದೆ ಅಂದ್ರೆ ಯಾವುದೇ ಉತ್ತರವನ್ನಾಡದೆ ಅವನು ರಾಮನ ಕಷ್ಟದ ಆಜ್ಞೆಯನ್ನು ಹೇಳಲು ಮನದೊಳ್ ಉರೆನೊಂದು ರಾಘವೇಶ್ವರನೆಂದ ಕಷ್ಟಮಂ ಪೇಳ್ದಪೆನೋ
ಅಂದ್ರೆ ರಾಘವೇಶ್ವರ ಮನಸ್ಸಿನೊಳಗಡೆ ಅವನು ಬಹಳವಾಗಿ ದುಃಖ ಪಡ್ತಾ, ರಾಘವೇಶ್ವರ ಅಂದ್ರೆ ರಾಮ ಮಾಡಿದಂತ ಆಜ್ಞೆಯನ್ನ ಹೇಳಲೋ, ಆಜ್ಞೆಯ ಬಗ್ಗೆ ಹೇಳಲೋ, ಗಟ್ಟಿ ಮನಸ್ಸು ಮಾಡಿ ಸುಮ್ಮನಿರ್ಲೋ, ಮೆಣು ಸಿರ್ ಇರ್ದು ಪೆನು ನಿಟ್ಟು ಸಿರು ದೊಳ್ ಅಂದ್ರೆ ಅದನ್ನ ಮನಸ್ಸಿನೊಳಗಡೆ ಇಟ್ಕೊಂಡು ಸುಮ್ಮನೆ ಇದ್ಬಿಡ್ಲೋ. ಮಹಾರಾಜ ರಾಮನ ರಾಣಿಯನ್ನು ಕಾಡಲ್ಲಿ ಬಿಟ್ಟು ಹೇಗೆ ಹೋಗಲಿ. ಮಹಾರಾಜ ಅಂದ್ರೆ ತರಣಿ ಕುಲ ಸಾರ್ವಭೌಮ ಅಂದ್ರೆ ಸೂರ್ಯನ ಕುಲವಂಶನಾದಂತ ಶ್ರೀರಾಮಚಂದ್ರ ರಾಣಿಯಾದಂತ ಈ ಸೀತೆಯನ್ನ ನಾನು ಕಾಡಿನಲ್ಲಿ ಹೇಗೆ ಬಿಟ್ಟೋಗ್ಲಿ. ರಾಣಿಯಂಬನದೊಳ್ಳಿರಿಸಿ ಪೋದಪೆನೆಂತೋ, ಹೇಗೆ ಹೋಗ್ಲಿ. ಹೋಗದಿದ್ದರೆ ಅಣ್ಣ ಏನೆಂದುಕೊಂಡಾನು, ಹೋಗದಿರ್ದೊಡೆ ಸಹೋದರನ್ ಏನೆಂದೆಪ್ಪನೋ. ಅಂದ್ರೆ ನನ್ ಬಿಟ್ಟು ಹೋಗ್ಲಿಲ್ಲ ಅಂದ್ರೆ ಸಹೋದರ ಏನ್ ಅನ್ಕೋತಾನೆ. ಅಯ್ಯೋ ಎಂದು ಲಕ್ಷ್ಮಣ ಮನಸ್ಸಿನಲ್ಲಿ ಬಹಳವಾಗಿ ನೊಂದ. ಹಾ ಎಂದು ಅಂದ್ರೆ ಅಯ್ಯೋ ಅಂತ ಅವನು ತುಂಬಾ ಲಕ್ಷ್ಮಣ ಮನಸ್ಸಿನೊಳಗಡೆ ನೊಂದ್ಕೋತಾ ಇದ್ದಾನೆ. ಎಷ್ಟೊಂದು ದುಃಖಕರವಾದಂತ ವಿಚಾರ ನೋಡಿ. ಅರ್ಥ ಆಗಿದೆ ಅನ್ಕೊಳ್ತೀನಿ. ಮುಂದೆ ಹೋಗೋಣ, ಮುಂದೆ ಏನಾಗುತ್ತೆ ನೋಡೋಣ. ಬನ್ನಿ ಈಗ 5ನೇ ಪ್ಯಾರಾಗ್ರಾಫ್ ನೋಡೋಣ. ದೇವಿ ನಿನಗೆ ಇನ್ನೇಗಂ ಪೇಳ್ದು ಇಲ್ಲ ಅಪವಾದಮಂ ಆವರಿಸೆ ನಿನ್ನ ನೊಲ್ಲದೆ ರಘುಕುಲೋದ್ಭವಂ ಸೀವರಿಸಿ ಬಿಟ್ಟು ಕಾಂತಾರಕ್ಕೆ ಕಳುಹಿ ಬಾ ಎಂದೆನಗೆ ನೇಮಿಸಿದೊಡೆ ಆ ವಿಭುವಿನಾಜ್ಞೆಯಂ ಮೀರಲರಿಯದೆ ಮೆಲ್ಲನ್ ಈ ವಿಪಿನ ಕೊಡಗೊಂಡು ಬಂದೆನ್ ಒಯ್ಯೊಯ್ಯೋ ಅವಲ್ಲಿಗಾದೊಡಂ ಹೋಗೆಂದು ಲಕ್ಷ್ಮಣಮಂ ಬಾಷ್ಪಲೋಚನನಾದನು. ಇನ್ನೊಂದ್ಸಲ ಓದ್ತೀನಿ ನೋಡ್ಕೊಳ್ಳಿ. ದೇವಿ ನಿನಗ್ ಇನ್ನೇಗಂ ಪೇಳ್ದುದಿಲ್ಲ ಅಪವಾದಮಂ ಆವರಿಸೆ ನಿನ್ನನ್ ಒಲ್ಲದೆ ರಘುಕುಲೋದ್ಭವಂ ಸೀವರಿಸಿ ಬಿಟ್ಟು ಕಾಂತಾರಕ್ಕೆ ಕಳುಹಿ ಬಾ ಎಂದೆನಗೆ ನೇಮಿಸಿದೊಡೆ ಆ ವಿಭುವಿನಾಜ್ಞೆಯಂ ಮೀರಲರಿಯದೆ ಮೆಲ್ಲನ್ ಈ ವಿಪಿನ ಕೊಡಗೊಂಡು ಬಂದೆನ್ ಎನ್ನನ್ ಒಯ್ಯೊಯ್ಯನ್ ಆ ವಲ್ಲಿಗಾದೊಡಂ ಹೋಗೆಂದು ಲಕ್ಷ್ಮಣಮಂ ಬಾಷ್ಪಲೋಚನನಾದನು. ಅರ್ಥ ಆಗಿದ್ಯಾ? ಸೀವರಿಸು ಅಂದ್ರೆ ಸಹಿಸಲಾರದೆ, ಸೀವರಿಸು ಅಂದ್ರೆ ಸಹಿಸಲಾರದೆ. ವಿಭು ಅಂದ್ರೆ ರಾಜ, ವಿಪಿನ ಅಂದ್ರೆ ಕಾಡು, ಒಯ್ಯೊಯ್ಯನೆ ಅಂದ್ರೆ ಮೆಲ್ಲ ಮೆಲ್ಲನೆ. ಇಲ್ಲಿ ನೋಡಿ ಒಂದೊಂದೇ ಹೇಳ್ತೀನಿ. ದೇವಿ ನಿನಗೆ ಇನ್ನೇಗಂ ಪೇಳ್ದುದಿಲ್ಲ ಅಪವಾದಮಂ ಅಂದ್ರೆ ದೇವಿ ನಿನಗೆ ಇಲ್ಲಿವರೆಗೆ ಹೇಳಿರ್ಲಿಲ್ಲ, ನಾನು ಇಲ್ಲಿವರೆಗೆ ಏನನ್ನೂ ಹೇಳಿರ್ಲಿಲ್ಲ. ಅಪವಾದ ಬಂದಾಗ ಸಹಿಸಲಾರದೆ ರಾಮನು ಏನೋ ದೇವಿ ನಿನಗೆ ಇನ್ನೆನಗಂ ಪೇಳ್ದು ಇಲ್ಲ ಅಪವಾದ ಪೇಳ್ದುದಿಲ್ಲ. ಇಲ್ಲಿ ಬರುತ್ತೆ, ಇಲ್ಲಿ ಆ ಬರುತ್ತೆ. ಅಪವಾದಮಂ ವರಿಸೆ ಆವರಿಸೆ ಅಂದ್ರೆ ನಿನಗೆ ಒಂದು ಅಪವಾದ ಬಂದಿದೆ ನಿನ್ ಮೇಲೆ, ನಿನ್ನ ನೊಲ್ಲದೆ, ನಿನ್ನನ್ನ ಬೇಡ ಅಂತ ಹೇಳಿ ನಿನ್ ಮೇಲೆ ಅಪವಾದ ಬಂದಿದ್ದಕ್ಕೆ ನಿನ್ನ ನೊಲ್ಲದೆ. ನೋಡಿ, ಅಪವಾದ ಬಂದಾಗ ಸಹಿಸಲಾರದೆ ಅದನ್ನ ರಘುಕುಲೋದ್ಭವಂ ಅಂದ್ರೆ ರಾಮ ನಿನ್ನನ್ನು ಕಾಡಿನಲ್ಲಿ ಬಿಟ್ಟು ಬಾ. ನೋಡಿ, ಸೀವರಿಸಿ ಅಂದ್ರೆ ಸಹಿಸಲಾರದೆ, ನಿನ್ನ ನೊಲ್ಲದೆ, ನಿನ್ನನ್ನ ಬೇಡ, ನಿನ್ನ ಬಿಟ್ಟು ಬರಬೇಕು ಅಂತ ರಾಮ ಸಹಿಸಲಾರದೆ, ಆ ಅಪವಾದವನ್ನ ಕೇಳಿ ಸಹಿಸ್ಲಿಕ್ಕೆ ಸಾಧ್ಯ ಆಗದೆ ಬಿಟ್ಟು ಕಾಂತಾರಕ್ಕೆ, ಕಾಂತಾರ ಅಂದ್ರೆ ಕಾಡಿಗೆ, ಕಳುಹಿ ಬಾ ಎಂದೆನಗೆ ನೇಮಿಸಿದೊಡೆ. ಆಜ್ಞಾಪಿಸಿ ಅಂದ್ರೆ ನನ್ನನ್ನ ಕಳುಹಿಸಿದ್ದಾನೆ, ಆಜ್ಞೆ ಮಾಡಿದ್ದಾನೆ. ಅರ್ಥ ಮಾಡ್ಕೊಳ್ಳಿ. ದೇವಿ ನಿನಗ್ ಇನ್ನೇಗಂ ಪೇಳ್ದುದಿಲ್ಲ, ನಾನು ಇಲ್ಲಿವರೆಗೆ ಹೇಳಿರ್ಲಿಲ್ಲ. ಯಾಕೆಂದ್ರೆ ಅಪವಾದ ಬಂದಿದೆ. ಅಪವಾದಮಂ ಆವರಿಸಿ ನಿನ್ನ ನೊಲ್ಲದೆ ರಘುಕುಲೋದ್ಭವಂ ಸೀವರಿಸಿ ಬಿಟ್ಟು ಕಾಂತಾರಕ್ಕೆ ಕಳುಹಿ ಬಾ ಎಂದೆನಗೆ ನೇಮಿಸಿದೊಡೆ. ಅಂದ್ರೆ ನಿನಗೆ ನಾನು ಇಲ್ಲಿವರೆಗೆ ಹೇಳಲಿಲ್ಲ ದೇವಿ, ನಿನಗೆ ಇಲ್ಲಿವರೆಗೆ ಹೇಳಿರ್ಲಿಲ್ಲ ನಾನು ಯಾಕೆ ನಿನ್ನನ್ನ ಕಾಡೊಳಗಡೆ ಕರ್ಕೊಂಡ್ಬಂದಿದ್ದು ಅಂತ. ಯಾಕೆ ಅಂದ್ರೆ ಈಗ ಹೇಳ್ತೀನಿ ಕೇಳು. ಯಾಕೆ ಅಂದ್ರೆ ನಿನ್ನ ಮೇಲೆ ಬಂದಿರೋ ಅಪವಾದವನ್ನ ಸಹಿಸ್ಲಿಕ್ಕಾಗದೆ ರಘುಕುಲದ ರಾಮ ಇದಾನಲ್ಲ,
ನಿನ್ನ ಗಂಡ ರಾಮ ನಿನ್ನನ್ನ ಕಾಂತಾರಕ್ಕೆ ಅಂದ್ರೆ ಕಾಡಿಗೆ ಬಿಟ್ಟು ಬಾ ಅಂತ ನನಗೆ ಆಜ್ಞೆ ಮಾಡಿ ಕಳಿಸಿದ್ದಾನೆ. ಅದಕ್ಕೋಸ್ಕರ ಈ ದಟ್ಟವಾದ ಕಾಡಿನೊಳಗಡೆ ನಾನು ನಿನ್ನನ್ನು ಕರ್ಕೊಂಬಂದಿದ್ದೀನಿ ಅಂತ ಹೇಳ್ತಾನೆ. ಆ ವಿಭುವಿನಾಜ್ಞೆಯಂ ಮೀರಲರಿಯದೆ ಮೆಲ್ಲನ್ ಈ ವಿಪಿನ್ ಕೊಡಗೊಂಡು ಬಂದೆನ್ ಎನ್ನ ಒಯ್ಯೊಯ್ಯೋ ಮೆಲ್ಲ ಮೆಲ್ಲನೆ ಒಯ್ಯೊಯ್ಯೋ ನಾವಲ್ಲಿಗಾದೊಡಂ. ಒಯ್ಯನ್ ಆವಲ್ಲಿಗಾದೊಡಂ ಅಂದ್ರೆ ಅಲ್ಲಿಗೆ. ನೋಡಿ, ಆ ರಾಜನ ಆಜ್ಞೆಯನ್ನು ಮೀರಲಾರದೆ ನಿನ್ನ ಜೊತೆ ಈ ಕಾಡಿಗೆ ಬಂದಿದ್ದೇನೆ. ಇನ್ನು ಮೆಲ್ಲ ಮೆಲ್ಲನೆ ನೀನು ಎಲ್ಲಿಗಾದರೂ ಅವಲ್ಲಿಗಾದೊಡಂ ಅಂದ್ರೆ ಆವಲ್ಲಿಗಾದೊಡಂ ಬಂದೆ ನಿನ್ನನ್ ಒಯ್ಯೋಯ್ಯೊನೆ. ಒಯ್ಯೊಯ್ಯನೆ ಅಂದ್ರೆ ಅಂದ್ರೆ ಮೆಲ್ಲ ಮೆಲ್ಲನೆ ನಾ ಕರ್ಕೊಂಬಂದಿದ್ದೀನಿ. ಈಗ ನೀನೇನ್ ಮಾಡ್ಬೇಕು? ಮೆಲ್ಲ ಮೆಲ್ಲನೆ ಎಲ್ಲಿಗಾದ್ರೂ ಅಲ್ಲಿಗಾದೊಡಂ ಹೋಗು ಎಂದು ಲಕ್ಷ್ಮಣ ಕಣ್ಣೀರಿಡುತ್ತಾ ಬಾಷ್ಪಾಲೋಚನನಾದನು. ಕಣ್ಣೀರಿಡುತ್ತಾ ಹೇಳ್ತಾನೆ. ಏನು ಅರ್ಥ ಆಯ್ತಾ ಈ ಪ್ಯಾರಾಗ್ರಾಫ್ ಅಲ್ಲಿ? ದೇವಿ, ನಾನು ಇಲ್ಲಿವರೆಗೆ ಹೇಳಿರ್ಲಿಲ್ಲ, ಕಾರಣ ಇಷ್ಟೇ, ನಿನ್ ಮೇಲೆ ಬಂದಿರುವಂತ ಅಪವಾದವನ್ನ ಸಹಿಸ್ಲಿಕ್ಕಾಗದೆ ರಾಮ ನನಗೆ ನಿನ್ನನ್ನ ಕಾಡಿನೊಳಗಡೆ ಬಿಟ್ಟು ಬರ್ಲಿಕ್ಕೆ ಹೇಳಿದಾನೆ, ಆಜ್ಞೆ ಮಾಡಿದಾನೆ. ಅವನ ಆಜ್ಞೆಯನ್ನ ಮೀರಲಿಕ್ಕಾಗದೆ ನಾನು ನಿನ್ನನ್ನು ಇಲ್ಲಿ ಕರ್ಕೊಂಬಂದಿದ್ದೀನಿ. ನೀನು ಮೆಲ್ಲ ಮೆಲ್ಲನೆ ಎಲ್ಲಿಗಾದ್ರೂ ಹೋಗು ಅಂತ ಹೇಳಿ ಕಣ್ಣೀರಿಡ್ತಾ ಕಳಿಸ್ತಾನೆ. ಮುಂದೆ ಏನಾಗುತ್ತೆ ಅಂತ ನೋಡೋಣ. ಲಕ್ಷ್ಮಣ ಹೇಳಿದಂತ ಮಾತನ್ನ ಕೇಳಿದ ಸೀತೆ ಸಂತೋಷ ಪಡ್ತಾಳ? ಇಲ್ಲ, ಅವಳೇನಾಗ್ತಾಳೆ ನೋಡಿ. ಬಿರುಗಾಳಿ ಪೊಡೆಯಲ್ಕೆ ಕಂಪಿಸಿ ಫಲಿತ ಕದಳಿ ಮುರಿದಲ್ ಇಳಿಗೊರಗುವಂತೆ ಲಕ್ಷ್ಮಣನ ಮಾತು ಕಿವಿ ಎರೆಗೆ ಬೀಳದ ಮುನ್ನ ಹಮ್ಮೈಸಿ ಬಿದ್ದಳ್ ಅಂಗನೆ ಧರೆಗೆ ನಡುಗುತ್ತಾ. ಮರೆದಳ್ ಆಂಗೋಪಾಂಗಮಂ ಬಳಿಕ ಸೌಮಿತ್ರಿ ಮರುಗಿ ತಣ್ಣಿದ ಇಳೆದು ಪತ್ರದಿಂ ಕೊಡೆವಿಡಿದು ಸೆರಗಿಂದಿ ಬೀಸಿ ರಾಮನ ಸೇವೆ ಸಂದುದೇ ತನಗೆಂದು ರೋಧಿಸಿದನು. ಏನಾಗುತ್ತೆ ಇಲ್ಲಿ ಅಂದ್ರೆ, ಆ ಶಾಕ್ ಆದಂತಹ ನ್ಯೂಸ್ ಅಂದ್ರೆ ಆ ಒಂದು ಸುದ್ದಿಯನ್ನ ಕೇಳಿದಂತಹ ಸೀತಾದೇವಿಗೆ ಸಹಿಸ್ಕೊಳಕ್ಕೆ ಆಗ್ಲಿಲ್ಲ. ಅವಳ ಕಿವಿಯೊಳಗಡೆ ಬಿದ್ದ ತಕ್ಷಣ ಅವಳು ಏನಾಗ್ಬಿಡ್ತಾಳೆ ಅಂದ್ರೆ, ಬಿರುಗಾಳಿ ಪೊಡೆಯಲ್ಕಿ ಕಂಪಿಸಿ ಫಲಿತ ಕದಳಿ ಅಂದ್ರೆ ದೊಡ್ಡ ಬಿರುಗಾಳಿಗೆ ಅಂದ್ರೆ ಆ ಸುಂಟರಗಾಳಿಗೆ ಸಿಕ್ಕಾಕೊಂಡಂತ ಬಾಳೆ ಗಿಡ ಏನಿದೆ, ಗೊನೆ ಬಿಟ್ಟಿರುವಂತ ಬಾಳೆ ಗಿಡ ಹೇಗಾಗುತ್ತೆ? ಕಂಪಿಸಿ ಫಲಿತ ಕದಳಿ, ಆ ಬಿರುಗಾಳಿಗೆ ಸಿಕ್ಕಿದಂತ ಬಾಳೆಯ ಗಿಡದ ತರ ಅವಳು ಕಂಪಿಸಿ ಇಳೆಗೊರಗುವಂತೆ, ಮುರಿದು ಇಳೆಗೆ ಅಂದ್ರೆ ಭೂಮಿಗೆ ಧರೆಗೆ ಬೀಳುವಂತೆ ಲಕ್ಷ್ಮಣನ ಮಾತು ಕಿವಿ ಎರೆಗೆ, ಕಿವಿಯೊಳಗಡೆ ಹೋದ ತಕ್ಷಣ ಬೀಳೋದಕ್ಕಿಂತ ಮುಂಚೆನೆ ಕೇಳ್ತಾನೆ, ಅಮ್ಮೈಸಿ ಬಿದ್ದಳ್ ಅಂಗನೆ ಅಂದ್ರೆ ಸೀತೆ ಧರೆಗೆ ನಡುಗುತ್ತಾ. ಅವಳು ಹೇಗ್ ಬಿದ್ಬಿಟ್ಲು ಅಂದ್ರೆ, ಸುಂಟರ ಗಾಳಿಗೆ ಅಂದ್ರೆ ಆ ಬಿರುಗಾಳಿಗೆ ಸಿಕ್ಕಿದ ಬಾಳೆ ಗಿಡ ಹೇಗೆ ದಬ್ಬಂತ ಹೇಗೆ ಬಿದ್ಬಿಡುತ್ತೋ ಉರುಳಿ ನೆಲಕ್ಕೆ ಭೂಮಿಗೆ, ಹಾಗೆ ಅವಳು ಲಕ್ಷ್ಮಣನ ಮಾತು ಕೇಳೋದಕ್ಕಿಂತ ಮುಂಚೆನೆ ಅವಳು ಬಿದ್ಬಿಡ್ತಾಳೆ. ನೋಡಿ, ಕಿವಿಗೆ ಬಿದ್ದಳು ಭೂಮಿಗೆ, ಕಿವಿಗೆ ಬೀಳುವುದಕ್ಕೆ ಮುಂಚೆ ಬಿದ್ಬಿಡ್ತಾಳೆ. ಗೊನೆ ಬಿಟ್ಟಿರುವಂತ ಬಾಳೆಗಿಡ ಬಿರುಗಾಳಿಗೆ ಹೇಗೆ ಸಿಕ್ಕಿ ನೆಲಕ್ಕೆ ಉರುಳುತ್ತೋ, ಮುರಿದು ಭೂಮಿಗೆ ಬೀಳುವಂತೆ ಲಕ್ಷ್ಮಣನ ಮಾತು ಕಿವಿಗೆ ಬೀಳುವುದಕ್ಕಿಂತ ಮುಂಚೆನೆ ಅವಳು ನಡುಗ್ತಾ ಭೂಮಿ ಮೇಲೆ ಪ್ರಜ್ಞೆ ತಪ್ಪಿ ಬಿದ್ಬಿಡ್ತಾಳೆ. ಹಮ್ಮೈಸಿ ಅಂದ್ರೆ ಅವಳನ್ನೇ ಅವಳು ಮರೆತು ಪ್ರಜ್ಞೆಯನ್ನ ತಪ್ಪಿ ಅಂದ್ರೆ ಆ ಒಂದು ಪ್ರಜ್ಞಾಹೀನ ಸ್ಥಿತಿಯಲ್ಲಿ ಅವಳು ಭೂಮಿಗೆ ಧರೆಗೆ ಬಿದ್ದುಬಿಡ್ತಾಳೆ. ಮೈ ಮರೆತ ಸೀತೆಯ ಸ್ಥಿತಿಗೆ ಲಕ್ಷ್ಮಣ ದುಃಖಿಸಿ, ಈಗ ನೋಡಿ, ಮರೆದಳ್ ಆಂಗೋಪಾಂಗಮಂ ಬಳಿಕ ಸೌಮಿತ್ರಿ ಮರುಗಿ ತಣ್ಣೀರ್ ಇಳಿದು
ಪತ್ರದಿಂ ಕೊಡೆವಿಡಿದು, ಪತ್ರದಿಂದ ಅಂದ್ರೆ ಎಲೆಯಿಂದ ಕೊಡೆ ಮಾಡಿಕೊಂಡು ಅವನು ಅವಳಿಗೆ ಮೈ ಮರೆತು ಬಿದ್ದಿರುವಂತ ಸೀತೆಗೆ ಇವನು ಉಪಚರಿಸ್ತಾನೆ. ಹೇಗೆ? ನೀರನ್ನ ಚಿಮುಕಿಸಿ ಬಿಸಿಲು ಬೀಳದಂತೆ ಎಲೆಗಳಿಂದ ನೆರಳು ಮಾಡಿ ಸೆರಗಿಂದೆ ಬೀಸಿ ರಾಮನ ಸೇವೆ ಸಂದುದೆ ತನಗೆಂದು ರೋಧಿಸಿದನು. ಗಾಳಿ ಬೀಸಿ ರಾಮನ ಆಜ್ಞೆ ನನಗೆ ಈ ರೀತಿ ಸಂದವಾಯಿತೇ, ಮುಗೀತೇ ಅಂತ ಅವನು ದುಃಖಿಸ್ತಾನೆ. ಅರ್ಥ ಆಯ್ತಲ್ಲ? ಹೇಗೆ ಬಿರುಗಾಳಿಗೆ ಪೊಡೆಯಲಿಕ್ಕೆ ಅಂದ್ರೆ ಬಿರುಗಾಳಿಗೆ ಸಿಕ್ಕಿದ ಗೊನೆ ಬಿಟ್ಟಿರುವಂತ ಬಾಳೆಗಿಡ ಹೇಗೆ ನೆಲಕ್ಕೆ ಉರುಳಿ ಬೀಳುತ್ತೋ ಹಾಗೆ ಲಕ್ಷ್ಮಣನ ಮಾತು ಕಿವಿಗೆ ಬೀಳೋದಕ್ಕಿಂತ ಮುಂಚೆನೆ ಪ್ರಜ್ಞಾಹೀನಳಾಗಿ ಪ್ರಜ್ಞೆ ತಪ್ಪಿ ಅವಳು ಧರೆಗೆ ಬೀಳ್ತಾಳೆ ಸೀತಾಮಾತೆ. ಆ ಬಿದ್ದಿರುವ ಸೀತಾಮಾತೆಯನ್ನ ನೋಡಿ ದುಃಖಿಸ್ತಾ ನೀರನ್ನ ಚಿಮುಕಿಸುತ್ತಾ ಅವಳಿಗೆ ಎಲೆಯಿಂದ ಕೊಡೆಯನ್ನ ಮಾಡಿ ಬಿಸಿಲಿಗೆ ನೆರಳು ಮಾಡಿಕೊಡ್ತಾನೆ. ಅದ್ರ ಜೊತೆಗೆ ಸೆರಗಿನಿಂದ ಗಾಳಿ ಬೀಸ್ತಾನೆ. ಅವನು ಏನ್ ದುಃಖಿಸ್ತಾನೆ ಅಂದ್ರೆ, ಅಯ್ಯೋ ಶ್ರೀರಾಮಚಂದ್ರನ ಆಜ್ಞೆ ನನಗೆ ಈ ರೀತಿ ಸಂದವಾಯಿತೆ, ಈ ರೀತಿ ದುಃಖ ತಂತ, ಮುಗೀತಾ ಈ ನನ್ನ ಒಂದು ಕತೆ ಅಂತ ಅವನು ದುಃಖಿಸ್ತಾನೆ. ಆ ಒಂದು ಸೀತಾಮಾತೆಯ ಪರಿಸ್ಥಿತಿಯನ್ನ ನೋಡಿದಂತ ಲಕ್ಷ್ಮಣ, ತಾಯಿಯಂತೆ ಕಂಡಂತ ಲಕ್ಷ್ಮಣನಿಗೆ ಆ ತಾಯಿ ಬಿದ್ದಿರುವಂತ ಪರಿಸ್ಥಿತಿಯನ್ನ ನೋಡಿ ಅವನು ತುಂಬಾ ದುಃಖಿಸ್ತಾನೆ. ಬನ್ನಿ ಈಗ 8ನೇ ಪ್ಯಾರಾ. ಬಿಟ್ಟನೆ ರಘುದ್ವಾಹಂ ನನ್ನನ್ ಅಕಟ ಕಟ ತಾ ಮುಟ್ಟನೆ ನೆಗಳ್ದ ಬಾಳ್ಕೆಗೆ ಸಂಚಕಾರಮಂ ಕೊಟ್ಟನೆ ಸುಮಿತ್ರಾ ತನುಜ ಕಟ್ಟಾರಣ್ಯದೊಳ್ ಕಳುಹಿ ಬಾ ಎಂದು ನಿನಗೆ ಕೊಟ್ಟನೆ ನಿರೂಪಮಂ ತಾ ನನ್ನ ಕಣ್ಬಟ್ಟೆ ಗೆಟ್ಟನೆ ಮನೋವಲ್ಲಭನ್ ನಗಲ್ದ ಅಡವಿಯೊಳ್ ಇಟ್ಟನೆ ಎಟ್ಟನೆ ಪಿಶಾಚದ ಓಲೆಂತೆಹನೋ ಕೆಟ್ಟೆನಲ್ಲಾಯ್ ಎಂದೊರಳ್ದ ಅಬಲೆ ಅಬಲೆ. ಇಲ್ಲಿ ರಘುದೋಹಂ ಅಂದ್ರೆ ರಘುವಂಶ ಶ್ರೇಷ್ಠ, ನೆಗಳ್ದ ಅಂದ್ರೆ ಶ್ರೇಷ್ಠವಾದ, ನಿರೂಪ ಅಂದ್ರೆ ಆಜ್ಞೆ, ಕಣ್ಬಟ್ಟೆ ಅಂದೇನೆ ಮುಂದಿನ ದಾರಿ. ಕಣ್ಬಟ್ಟೆ ಅನ್ನೋದು ಮುಂದಿನ ದಾರಿ. ಇಲ್ಲಿ ದೊರಳ್ ಅಬಲೆ, ಅಬಲೆ ಅಂತ ಬರುತ್ತೆ. ಅಂದ್ರೆ ಅಬಲೆ ಅಂದ್ರೆ ಸ್ತ್ರೀ. ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಬಿಟ್ಟನೆ ಅಂದ್ರೆ ಬಿದ್ದಾಗಿದೆ, ಅವಳು ಪ್ರಜ್ಞೆ ಬರುತ್ತೆ. ಆಮೇಲೆ ಲಕ್ಷ್ಮಣನನ್ನ ಅವಳು ಮತ್ತೆ ಪ್ರಶ್ನಿಸ್ತಾಳೆ. ಏನು ಅಂತ ಪ್ರಶ್ನಿಸ್ತಾಳೆ ನೋಡಿ. ಬಿಟ್ಟನೆ ರಘುದ್ವಹಂ ನನ್ನನ್ ಅಕಟಕಟ ತಾ ಮುಟ್ಟನೆ ನೆಗಳ್ದ ಬಾಳ್ಗೆ ಸಂಚಕಾರಮಂ. ಅಯ್ಯೋ ರಾಮ ನನ್ನನ್ನು ಬಿಟ್ಟನೆ, ರಘುದ್ವಾಹ ಅಂದ್ರೆ ನನ್ನನ್ನ ಬಿಟ್ಬಿಟ್ನ ರಾಮ, ಮುಟ್ಟುವುದಿಲ್ಲವೇ, ಮುಟ್ಟನೆ ನೆಗಳ್ದ ಬಾಳ್ಕೆಗೆ ಸಂಚಕಾರಮಂ, ನನ್ನ ಶ್ರೇಷ್ಠವಾದ ಬಾಳುವೆಗೆ ಕೇಡನ್ನು ಕೊಟ್ಟನೆ. ಅಂದ್ರೆ ನನ್ನ ಶ್ರೇಷ್ಠವಾದ ಬಾಳ್ಕೆಗೆ ಏನ್ ಕೊಟ್ಟ? ಸಂಚಕಾರಮಂ, ಸಂಚಕಾರ ತನ್ನ ನನ್ನ ಬಾಳನ್ನ ಹಾಳು ಮಾಡ್ಬಿಟ್ನಾ. ಕೊಟ್ಟನೆ ಸುಮಿತ್ರ ತನುಜ ಕಟ್ಟರಣ್ಯದೊಳ್ ಕಳುಹಿ ಬಾ ಎಂದು ನಿನಗೆ. ಸುಮಿತ್ರನ ಮಗನಾದಂತ ಲಕ್ಷ್ಮಣ ನನ್ನನ್ನ ಆ ದಟ್ಟವಾದಂತ ಈ ದಟ್ಟವಾದ ಅರಣ್ಯಕ್ಕೆ ಕಳಿಸ್ಬಾ ಅಂತ ಅವನೇ ಹೇಳಿ ಕಳಿಸದ್ನಾ? ನನ್ನನ್ನ ಮುಟ್ಟೋದಿಲ್ವಾ? ನನ್ನ ಬಾಳೆಯನ್ನ ಕೆಟ್ಟದ್ ಮಾಡ್ಬಿಟ್ನಾ? ನನ್ನನ್ನ ಕಳಿಸು ಅಂತ ಅವನೇ ಬಿಟ್ಬಿಟ್ಟ ಅಂತ ಅವಳು ದುಃಖದಿಂದ ಕೇಳ್ತಾ ಇದ್ದಾಳೆ. ಕೊಟ್ಟನೆ ನಿರೂಪಮಂ ತಾನನ್ ಕಣ್ಬಟ್ಟೆ ಅಂದ್ರೆ, ಕಣ್ಬಟ್ಟೆ ಅಂದ್ರೆ ಏನ್ ಹೇಳ್ದೆ? ಮುಂದಿನ ದಾರಿ. ದಟ್ಟ ಕಾಡಿನಲ್ಲಿ ಕಳಿಸಿ ಬಾ ಎಂದು ತಾನೇ ಆಜ್ಞೆ ನೀಡಿದನೆ. ನನ್ನ ಮುಂದಿನ ದಾರಿಯನ್ನು ತೋರದಂತೆ ಮಾಡಿದನೆ. ನನಗ್ ಮುಂದಿನ ದಾರಿ ಏನು ಅಂತಾನೆ ಗೊತ್ತಿಲ್ಲ. ಈ ಕಾಡು ಬಟ್ಟೆಯಲ್ಲಿ ತಂದು ಬಿಡು ಅಂತ ಆಜ್ಞೆ ಮಾಡಿ ಕಳಿಸಿದ್ದಾನಲ್ಲ ಅವನು. ನನ್ನ ಮುಂದಿನ ದಾರಿ ಏನು ಅಂತ ನನಗೆ ಗೊತ್ತಿಲ್ಲ. ಮುಂದಿನ ದಾರಿಯನ್ನು ತೋರ್ಸದೆ ಬಿಟ್ಬಿಟ್ನಾ? ಗೆಟ್ಟನೆ ಮನೋವಲ್ಲಭನ್ ನಗಲ್ದ ಅಡವಿಯೋಳ್ ಎಟ್ಟನೆ ಪಿಶಾಚದ ಓಲೆಂತಿಹನೋ ಅಂದ್ರೇನು? ಕಾಡಿನಲ್ಲಿ ಗಂಡನನ್ನು ಬಿಟ್ಟು ಪಿಶಾಚಿಯ ತರ ನಾನು ಹೇಗೆ ಇರುವೆನೋ? ಕಾಡಿನ ಒಳಗಡೆ ನಾನು ಪಿಶಾಚಿಯ ತರ ಗಂಡನನ್ನ ಬಿಟ್ಟು ನಾನು ಹೇಗಿರ್ಲಿ? ಕೆಟ್ಟೆನಲ್ಲ ಎಂದೊರಳ್ದಳ್
ಅಬಲೆ ಎಂದು ಕೆಟ್ಟೆನಲ್ಲ ಎಂದು ಸೀತೆ ಅತ್ತಳು. ನನ್ನ ಬದುಕು ಹಾಳಾಗೋಯ್ತಲ್ಲ, ನಾನೇನ್ ಮಾಡ್ಲಿ, ನನಗೆ ಮುಂದಿನ ದಾರಿ ಏನು ಅಂತ ಗೊತ್ತಿಲ್ಲ, ನನ್ನ ಗಂಡ ನನ್ನನ್ನ ಈ ತರ ಬಿಟ್ಬಿಟ್ಟ ಅಂತ ಅವಳು ದುಃಖಿಸ್ತಾಳೆ. ಇದು ಇಲ್ಲಿವರೆಗೆ ನಾವು ಈ ಒಂದು ಸೀತೆಯ ಒಂದು ಪರಿತ್ಯಾಗ. ಲಕ್ಷ್ಮಣ ಕರ್ಕೊಂಬರ್ತಾನೆ, ಆಗ ಅಯೋಧ್ಯೆಯ ಜನರು, ಆ ರಥದ ಬಾವುಟ ಕೂಡ ದುಃಖಿಸುವಂತ ಒಂದು ವಿಚಾರ. ಆಮೇಲೆ ಕರ್ಕೊಂಬಂದಂತ ಲಕ್ಷ್ಮಣ ವಿಧಿ ಇಲ್ಲದೆ ಹೇಳ್ಬೇಕಾದಂತ ಸನ್ನಿವೇಶ ಬರುತ್ತೆ, ಏನಕ್ಕಾಗಿ ನಿನ್ನನ್ನ ಪರಿತ್ಯಾಗ ಮಾಡಿದ್ದು ಅಂತ. ಹಾಗೆ ಇವಳು ತನ್ನ ಒಂದು ದುಃಖವನ್ನ ಲಕ್ಷ್ಮಣನ ಜೊತೆ ತೋಡ್ಕೋತಾಳೆ. ಅಯ್ಯೋ, ನನ್ನ ರಾಮ ಬಿಟ್ಬಿಟ್ನಾ, ಈ ದಟ್ಟ ಅರಣ್ಯದಲ್ಲಿ ಬಿಟ್ಟು ಬಾ ಅಂತ ಆಜ್ಞೆ ಮಾಡ್ಬಿಟ್ನಾ ಅಂತ ಹೇಳಿ ಅವಳು ದುಃಖಿಸ್ತಾಳೆ. ನನ್ನ ಮುಂದಿನ ದಾರಿ ಏನು ಅಂತ ಗೊತ್ತಿಲ್ಲದೆ ಅವಳು ದುಃಖಿಸ್ತಾ ಕೆಟ್ಟೆನಲ್ಲ ಅಂತ ಅವಳು ಅಳ್ತಾ ಕೂರ್ತಾಳೆ. ಸೊ ಹೀಗೆ ಈ ಒಂದು ಹಲು ಬಿದಳ್ ಕಲ್ಮರಂ ಕರಗುವಂತೆ ಇದರ ಇಷ್ಟು ಪ್ಯಾರಾಗ್ರಾಫ್ ಅನ್ನ ನಾವು ತಿಳ್ಕೊಂಡ್ವಿ. ಈಗ ಆ ದುಃಖಿಸ್ತಾ ಇರುವಂತಹ ಆ ಸೀತಾದೇವಿ ಮುಂದೇನ್ ಮಾಡ್ತಾಳೆ, ಮುಂದೆ ಅವಳ ಬದುಕಿನ ಮುಂದಿನ ದಾರಿ ಏನು? ಶ್ರೀರಾಮಚಂದ್ರ ಅವಳ ಮುಂದಿನ ದಾರಿಯನ್ನ ಏನು ಅಂತ ಡಿಸೈಡ್ ಮಾಡ್ಲಿಲ್ಲ. ಕಾಡಲ್ಲಿ ಬಿಟ್ಟು ಬಾ ಅಂತ ಮಾತ್ರ ಲಕ್ಷ್ಮಣನಿಗೆ ಆಜ್ಞೆ ಕೊಡ್ತಾನೆ. ಹಾಗಾದ್ರೆ ಅವಳ ಮುಂದಿನ ದಾರಿ ಏನಾಗುತ್ತೆ? ಮುಂದೆ ಲಕ್ಷ್ಮಣ ಅವಳನ್ನ ಬಿಟ್ಟು ಹೋಗ್ಬೇಕಾದ್ರೆ ಅವನು ಹೇಗೆ ದುಃಖಿಸಿ ಹೋಗ್ತಾನೆ ಅನ್ನುವಂತ ವಿಚಾರಗಳನ್ನ ಮುಂದಿನ ತರಗತಿಯಲ್ಲಿ ನಾನು ನಿಮ್ಗೆ ವಿಸ್ತಾರವಾಗಿ ಹೇಳ್ಕೊಡ್ತೀನಿ. ಅಲ್ಲಿವರೆಗೆ ಎಲ್ಲರಿಗೂ ಧನ್ಯವಾದಗಳು.